ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಬಾಣಾಸುರನಿಗೆ ಅನಿರುದ್ಧನ ಬಗ್ಗೆ ತಿಳಿದು ಬಂದು ತಾನು ಸ್ವಯಂ ಆಗಮಿಸಿ ಅನಿರುದ್ಧನನ್ನ ನಾಗಾಸ್ತ್ರಗಳಿಂದ ಬಂಧಿಸಿದ ಅನ್ನುವಂಥ ಕಥೆಯನ್ನು ನೋಡಿದ್ವಿ. ನಾರದರು ಈ ಸಂಗತಿಯನ್ನ ವಾಸುದೇವನಿಗೆ ತಿಳಿಸುವುದಕ್ಕಾಗಿ ದ್ವಾರಕೆಗೆ ಧಾವಿಸಿದರು. ಈ ನಡುವೆ ಅನಿರುದ್ಧ ದುರ್ಗಾದೇವಿಯನ್ನ ಸ್ತೋತ್ರ ಮಾಡಿ ಅವಳ ಅನುಗ್ರಹದಿಂದ ಬಂಧಮುಕ್ತನಾದ ಅನ್ನುವಲ್ಲಿಗೆ ಪರಿವಂಶದ ವಿಷ್ಣು ಪರ್ವದ 120ನೇ ಅಧ್ಯಾಯ ಮುಗಿಸಿತ್ತು. 121ನೇ ಅಧ್ಯಾಯದಲ್ಲಿ ಈ ಮುಂದಿನ ಕಥೆ ವರ್ಣಿತ ಆಗಿದೆ. ಚಿತ್ರಲೇಖೆ ಅನಿರುದ್ಧನನ್ನ ಕರೆದುಕೊಂಡು ಹೊರಟೋದ್ಲು. ಅನಿರುದ್ಧನ ಅರಮನೆಯಲ್ಲಿ ಅವನ ಅಂತಃಪುರದಲ್ಲಿದ್ದಂಥ ಸ್ತ್ರೀಯರಿಗೆ ಅನಿರುದ್ಧ ಕಾಣದೇ ಇದ್ದಾಗ ತೀವ್ರವಾದ ದುಃಖ ಆಯಿತು. ಅಹೋ ಧಿಕ್ ಕಿಮಿದಂ ನಾಥನಾಥೆ ಕೃಷ್ಣೇ ವ್ಯವಸ್ಥೆಗೆ ಅನಾಥಾಹ ಇವ ಸಂತೃಪ್ತಾಹ ರುಧಿಮಃ ಭಯಪೀಡಿತಾಹ. ಸಮಸ್ತರಿಗೂ ನಾಥನಾದಂಥ ಕೃಷ್ಣನೇ ನಮ್ಮ ಬಳಿಯಲ್ಲಿದ್ದರೂ ನಾವಿವತ್ತು ನಮ್ಮ ಪ್ರಿಯತಮನಾದಂಥ ಅನಿರುದ್ಧನನ್ನು ಕಳ್ಕೊಂಡ್ವಲ್ಲ ಅಂತ ಹೀಗೆ ಅವರು ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಭಗವಂತನ ಸಮ್ಮುಖದಲ್ಲಿಯೇ ದೊಡ್ಡ ಸಂಕಟ ನಮಗೆ ಇವತ್ತು ಪ್ರಾಪ್ತ ಆಗಿದೆ. ಕೃಷ್ಣನ ಮೊಮ್ಮಗನಾದಂಥ ಅನಿರುದ್ಧನನ್ನು ಯಾರೋ ಶತ್ರುಗಳು ಅಪಹಾರ ಮಾಡ್ಕೊಂಡು ಹೋಗಿದ್ದಾರೆ. ಆ ದುಷ್ಟರಿಗೆ ಸ್ವಲ್ಪವಾದರೂ ಭಯನೇ ಇಲ್ಲ ಅಂತ ಕಾಣಿಸ್ತದೆ. ಯಾವ ಶತ್ರುವಾದರೂ ಕೃಷ್ಣನನ್ನ ಯುದ್ಧದಲ್ಲಿ ಎದುರಿಸೋದು ಹೇಗೆ ಸಾಧ್ಯ? ಇಂದ್ರನೇ ಆಗಲಿ, ಯಮನೇ ಆಗಲಿ, ಮತ್ಯಾವ ದೇವತೆ ಆಗಲಿ ಕೃಷ್ಣನನ್ನ ಎದುರಿಸಿ ಬದುಕಲಾರ. ಆದರೆ ಇಷ್ಟು ಪರಾಕ್ರಮಶಾಲಿಯಾದಂಥ ಕೃಷ್ಣ ನಮಗೆ ರಕ್ಷಕನಾಗಿದ್ರು ಕೂಡ ನಮ್ಮ ನಾಥನಾದಂಥ ಪ್ರದ್ಯುಮ್ನನ್ನ ಅಪಹಾರ ಮಾಡಿದ್ದಾರೆ ಅಂತ ಹೀಗೆ ದುಃಖ ಮಾಡ್ತಾ ಅವರೆಲ್ಲರೂ ಕಣ್ಣೂರು ಸುರಿಸಿದ್ರು. ಈ ಆರ್ತನಾದವನ್ನು ಕೇಳಿ ದ್ವಾರಕಾನಗರದಲ್ಲಿದ್ದಂಥ ಎಲ್ಲ ಯಾದವರು ತಮ್ಮ ತಮ್ಮ ಮನೆಗಳಿಂದ ಹೊರಗೆ ಬಂದರು. ಅನಿರುದ್ಧನ ಅರಮನೆಯಲ್ಲಿ ಇಂಥ ಆರ್ತನಾದ ಯಾಕೆ ಕೇಳಿ ಬರ್ತಾ ಇದೆ? ಹೀಗೆ ಅವರು ಪರಸ್ಪರವಾಗಿ ಮಾತಾಡಿಕೊಂಡ್ರು. ಭಗವಂತನಾದಂಥ ಕೃಷ್ಣನ ಮನೆಯಲ್ಲಿ ಎಲ್ಲ ಯಾದವ ವೀರರು ಯುದ್ಧಕ್ಕೆ ಸಿದ್ಧರಾಗಬೇಕು ಅನ್ನುವಂಥ ನಗಾರಿ ಧ್ವನಿ ಕೇಳಿ ಬರ್ತಾ ಇತ್ತು. ಅದನ್ನು ಕೇಳಿ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡ್ರು. ಅವರು ಇದೇನಿದು ಅಂತ ಪರಸ್ಪರ ಪ್ರಶ್ನೆ ಮಾಡಿಕೊಂಡ್ರು. ಅನಿರುದ್ಧ ಅಪಹೃತನಾದಂಥ ವಿಷಯ ಅವರೆಲ್ಲರಿಗೂ ಕೂಡ ಅವರ ಒಬ್ಬರ ಮೂಲಕ ಮತ್ತೊಬ್ಬರಿಗೆ ತಿಳಿದು ಬಂತು. ವಿಪ್ರತ್ವ ಎಂಬತಕ್ಕಂಥ ಯಾದವ ಶ್ರೇಷ್ಠ ಕೃಷ್ಣನಿಗೆ ಈ ಮುಂದಿನ ಮಾತನ್ನು ಹೇಳಿದ. ಪುರುಷೋತ್ತಮನಾದ ಕೃಷ್ಣನೇ, ನೀನು ಹೀಗೆ ಚಿಂತಾಮಗ್ನಾಗಲಿಕ್ಕೆ ಏನು ಕಾರಣ? ಸಮಸ್ತ ಯಾದವರು ಕೂಡ ನಿನ್ನ ಬಾಹುಬಲವನ್ನು ಆಶ್ರಯಿಸಿ ನೆಮ್ಮದಿಯಿಂದ ಜೀವಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ನಿನ್ನನ್ನೇ ಅವಲಂಬಿಸಿದ್ದೇವೆ. ಹಾಗಿರುವಾಗ ನೀನೇ ಹೀಗೆ ಚಿಂತಾಮಗ್ನಾಗಿರೋದು ನಮಗೆ ಸರಿ ಕಾಣೋದಿಲ್ಲ ಅಂತ ಹೇಳಿದ. ಕೃಷ್ಣ ಆಗ ಈ ಮುಂದಿನ ಮಾತನ್ನು ಹೇಳಿದ. ವಿಪ್ರತ್ವೇ, ನಾನೂ ಕೂಡ ಇದನ್ನ ಆಲೋಚನೆ ಮಾಡ್ತಿದ್ದೇನೆ. ಈ ಚಿಂತೆಯಿಂದ, ಈ ಸಂಕಟದ ಸಮಯದಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನ ನಾನು ಇನ್ನೂ ತಿಳಿದುಕೊಂಡಿಲ್ಲ. ಅನಿರುದ್ಧನ ಈ ಅಪಹಾರ ಆಗಿರೋದ್ರಿಂದ ನಾವೆಲ್ಲರೂ ಅತ್ಯಂತ ದುರ್ಬಲರಾಗಿ ಕಾಣಿಸ್ಕೋತೇವೆ. ಎಲ್ಲ ಜನರಿಗೆ ನಮ್ಮನ್ನ ಹೇಡಿಗಳು ಎಂಬುದಾಗಿ ಭಾವಿಸುವಂತ ಸಾಧ್ಯತೆ ಇದೆ. ಈ ಹಿಂದೆ ನಮ್ಮ ರಾಜನಾದಂಥ ಆಹುಕ ರಾಜ, ಅವನನ್ನ ಶಾಲ್ವ ಅಪಹಾರ ಮಾಡಿದ್ದ. ನಾವು ಭಯಂಕರವಾದಂಥ ಯುದ್ಧವನ್ನು ಮಾಡಿ ನಮ್ಮ ರಾಜನಾದಂಥ ಆಹುಕನನ್ನು ನಾವು ಬಿಡಿಸ್ಕೊಂಡು ಬಂದಿದ್ದೆವು. ಈಗ ನನ್ನ ಸ್ವಂತ ಮಗನಾದಂತಹ ಪ್ರದ್ಯುಮ್ನ ಮೊಮ್ಮಗನಾದಂತಹ ಅನಿರುದ್ಧನ ಅಪಹರಣವಾಗಿದೆ. ಹಿಂದೊಮ್ಮೆ ನನ್ನ ಮಗನೇ ಆದಂತಹ ಪ್ರದ್ಯುಮ್ನ ಅಪಹಾರವೂ ಕೂಡ ಆಗಿತ್ತು. ಅವನು ತನ್ನ ಸ್ವಂತ ಪರಾಕ್ರಮದಿಂದಲೇ ಶಂಬರಾಸುರನ್ನು ಸಂಹಾರ ಮಾಡಿ ನಮ್ಮನ್ನ ಬಂದು ಸೇರಿಕೊಂಡಿದ್ದ. ಆದರೆ ಈಗಿನ ಪ್ರಸಂಗ ಏನಿದೆ, ಆ ಹಿಂದಿನ 2 ಪ್ರಸಂಗಗಳಿಗಿಂತ ಹೆಚ್ಚು ಕಷ್ಟವಾಗಿದೆ. ಇಂಥ ತೊಂದರೆಗೆ ಹಿಂದೆ ನಾನು ಎಂದೂ ಸಿಲುಕಿಕೊಂಡಿದ್ದು ನನಗೆ ನೆನಪೇ ಇಲ್ಲ. ದುಷ್ಟನಾದಂಥ ರಾಕ್ಷಸ ನನ್ನ ಮೊಮ್ಮಗನಾದಂಥ ಪ್ರದ್ಯುಮ್ನನ್ನು ಅಪಹಾರ ಮಾಡಿ ನನ್ನ ತಲೆಯ ಮೇಲೆ ಕಾಲನ್ನು ಇಟ್ಟಿದ್ದಾನೆ. ನನಗೆ
ಅವಮಾನ ಆಗುವಂತೆ ವರ್ತಿಸಿದ್ದಾನೆ. ಹಾಗಾಗಿ ಅವನನ್ನ ಬಂಧು ಬಾಂಧವರ ಸಮೇತವಾಗಿ ನಾನು ಯುದ್ಧದಲ್ಲಿ ಸಂಹಾರ ಮಾಡ್ತೇನೆ. ಹೀಗೆ ಹೇಳಿ ಕೃಷ್ಣ ಸಾತ್ಯಕಿಗೆ ಹೇಳಿದ. ಗೂಢಚಾರರನ್ನು ಕಳಿಸಿ, ಎಲ್ಲ ಕಡೆ ಕಳಿಸಿ ಆ ಅನಿರುದ್ಧನ ಸಮಾಚಾರವನ್ನು ತಿಳಿದುಕೊಂಡು ಬರುವಂತ ಆದೇಶವನ್ನು ಅವರಿಗೆ ಕೊಡಿ. ಕೃಷ್ಣನ ಮಾತನ್ನು ಕೇಳಿದ ಕೂಡಲೇ ರಾಜ ಉಗ್ರಸೇನ ಬಹಳ ಅವಸರದಿಂದಲೇ ಎಲ್ಲ ಗುಪ್ತಚಾರರನ್ನು ಬೇರೆ ಬೇರೆ ದಿಕ್ಕಿಗೆ ಕಳಿಸಿದ. ಪ್ರಯಾಣಕ್ಕೆ ಬೇಕಾದಂತಹ ರಥಗಳನ್ನ, ಕುದುರೆಗಳನ್ನ ಅವರಿಗೆ ವ್ಯವಸ್ಥೆ ಮಾಡಿದ. ಅದಾದ್ಮೇಲೆ ಯಾದವರ ಸೇನಾಪತಿ ಆದಂತಹ ಅನಾದೃಷ್ಟಿ ಅವನು ಕೃಷ್ಣನಿಗೆ ಈ ಮುಂದಿನ ಮಾತನ್ನು ಹೇಳಿದ. ಪ್ರಭುವಾದ ಕೃಷ್ಣನೇ, ನನ್ನ ಮಾತಿನ ಮೇಲೆ ನಿನಗೆ ವಿಶ್ವಾಸವಿದ್ದರೆ ಈ ಮುಂದಿನ ಮಾತನ್ನು ಕೇಳುವ. ಈ ಮಾತನ್ನು ಹೇಳಬೇಕು ಅಂತ ನಾನು ನಿನಗೆ ಅಪೇಕ್ಷೆ ಪಟ್ಟಿದ್ದೇನೆ. ಹಿಂದೆ ನೀನು ಅಸಿಲೋಮ, ಪುಲೋಮ ಮೊದಲಾದಂತಹ ಮಹಾರಾಕ್ಷಸರನ್ನ, ನಿಸುಂದ ನರಕರನ್ನು ಕೂಡ ಸಂಹಾರ ಮಾಡಿದ್ದೆ. ಸೌಭ ಅನ್ನುವಂಥ ವಿಮಾನವನ್ನು ಅಪಹಾರ ಮಾಡಿ ಆ ವಿಮಾನದ ಅಧಿಪತಿಯಾದಂಥ ಶಾಲ್ವನನ್ನು ಕೂಡ ನೀನು ಸಂಹಾರ ಮಾಡಿದ್ದೆ. ಮೈಂದ ವಿವಿಧ ಮೊದಲಾದ ರಾಕ್ಷಸರನ್ನು ಕೂಡ ನಿನ್ನ ಸಹೋದರನಾದಂತಹ ಬಲರಾಮ ಸಂಹಾರ ಮಾಡಿದ್ದಾನೆ. ಮಹಾರಾಕ್ಷಸನಾದಂತಹ ಹೈಗ್ರೀವ ಕೂಡ ನಿನ್ನಿಂದ ಕೊಲ್ಲಲ್ಪಟ್ಟಿದ್ದಾನೆ. ಪಾರಿಜಾತ ವೃಕ್ಷದ ಅಪಹರಣ ಕಾರ್ಯದಲ್ಲಿ ನೀನು ಎಲ್ಲ ದೇವತೆಗಳ ಪರಾಭವವನ್ನು ಮಾಡಿ ಅವ್ರ ಕಡೆಯಿಂದ ಆ ಪಾರಿಜಾತ ವೃಕ್ಷವನ್ನು ತಂದು ಇಲ್ಲಿ ಇಟ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ದೇವತೆಗಳನ್ನು ಕೂಡ ನೀನು ಸೋಲಿಸಿದ್ದಿ ಮತ್ತು ದೇವತೆಗಳ ರಾಜನಾದಂಥ ಇಂದ್ರನಿಗೆ ನೀನು ಅವಮಾನ ಮಾಡಿದ್ದಿ. ಆ ಪರಾಜಯವನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಆ ಇಂದ್ರನೇ ಹೀಗೆ ಒಂದು ಕಾರ್ಯವನ್ನು ಮಾಡಿದ್ದಾನೆ ಅಂತ ನನಗನ್ನಿಸ್ತಾ ಇದೆ. ಪಾರಿಜಾತ ವೃಕ್ಷದ ಅಪಹರಣಕ್ಕೆ ಪ್ರತೀಕಾರವಾಗಿ ಇಂದ್ರ ಮಾಡಿದಂಥ ಕೃತ್ಯವಿದು. ಬೇರೆ ಯಾರಿಗೂ ಈ ಶಕ್ತಿ ಇಲ್ಲ. ಹೀಗೆ ಅನಾದೃಷ್ಟಿ ಹೇಳಿದ ಕೂಡಲೇ ಕೃಷ್ಣ ಅವನಿಗೆ ಹೇಳಿದ, ಸೇನಾಪತಿಯೇ ಅನಾದೃಷ್ಟಿ, ಇಂಥ ಮಾತನಾಡಬೇಡ. ದೇವತೆಗಳು ಇಂಥ ನೀತಿ ಕಾರ್ಯವನ್ನು ಯಾವತ್ತೂ ಕೂಡ ಮಾಡುವವರಲ್ಲ. ದೇವತೆಗಳು ಕೃತಜ್ಞರಲ್ಲ, ಹೇಡಿಗಳಲ್ಲ, ಅವರು ದುರಹಂಕಾರಿಗಳು ಅಲ್ಲ. ದೇವತೆಗಳ ಕಾರ್ಯಕ್ಕಾಗಿ ನಾನು ಅನೇಕ ರಾಕ್ಷಸರುಗಳನ್ನ ಅನೇಕ ಬಾರಿ ಸಂಹಾರ ಮಾಡಿರ್ತೇನೆ. ದೇವತೆಗಳ ಕಾರ್ಯದಲ್ಲಿ ನಾನು ತತ್ಪರನಾಗಿದ್ದೇನೆ, ಅವರಿಗೆ ಹಿತಚಿಂತಕನಾಗಿದ್ದೇನೆ. ಹೀಗಿರುವಾಗ ನನ್ನ ವಿಷಯದಲ್ಲಿ ದೇವತೆಗಳು ಇಂಥ ಅನ್ಯಾಯವನ್ನು ಮಾಡುವಂಥವರಲ್ಲ. ಅವರು ಕ್ಷುದ್ರರಲ್ಲ, ಸತ್ಯವಂತರು, ಭಕ್ತರ ವಿಷಯದಲ್ಲಿ ದಯೆಯನ್ನು ತೋರಿಸುವಂಥವರು. ಇಂದ್ರ ಸಹಿತರಾದಂಥ ಯಾವ ದೇವತೆಗಳು ಕೂಡ ಹೀಗೆ ಮಾಡಲಾರರು. ಇದು ಅವರ ಕಾರ್ಯವಾಗಿರ್ಲಿಕ್ಕಿಲ್ಲ. ಇದೇ ಸಂದರ್ಭದಲ್ಲಿ ಅಕ್ರೂರ ಒಂದು ಮಾತನ್ನು ಕೃಷ್ಣನಿಗೆ ಹೇಳಿದ. ಅನೇಕ ಬಾರಿ ಇಂದ್ರನ ಕಾರ್ಯವನ್ನ, ದೇವತೆಗಳ ಕಾರ್ಯವನ್ನ ನಮ್ಮ ಕಾರ್ಯ ಅಂತ ತಿಳ್ಕೊಂಡು ನಾವು ಯಾದವರು ಮಾಡಿಕೊಟ್ಟಿದ್ದೇವೆ. ಅದರಂತೆ ನಮ್ಮ ಕಾರ್ಯವನ್ನು ಇಂದ್ರನು ಕೂಡ ತನ್ನ ಕಾರ್ಯ ಅಂತ ತಿಳ್ಕೊಂಡು ಭಾವಿಸಿಕೊಡ್ಬೇಕು. ದೇವತೆಗಳು ನಮ್ಮನ್ನು ರಕ್ಷಿಸಬೇಕು, ನಾವು ದೇವತೆಗಳನ್ನು ರಕ್ಷಿಸಬೇಕು. ಅದಕ್ಕಾಗಿ ನಾವೆಲ್ಲರೂ ಈ ಭೂಲೋಕದಲ್ಲಿ ಅವತಾರ ಮಾಡಿ ಬಂದಿದ್ದೇವೆ. ಹಾಗಾಗಿ ದೇವತೆಗಳ ಸಹಾಯವನ್ನು ನಾವು ಕೋರಬೇಕು ಅಂತ ಅಕ್ರೂರ ಹೇಳಿದ. ಕೃಷ್ಣ ಈ ಮುಂದಿನ ಮಾತನ್ನು ಹೇಳಿದ. ಅಕ್ರೂರನೇ, ಪ್ರದ್ಯುಮ್ನ ಮಗನಾದಂತಹ ಅನಿರುದ್ಧನನ್ನ ದೇವತೆಗಳಾಗಲಿ, ಗಂಧರ್ವರಾಗಲಿ, ಯಕ್ಷ ರಾಕ್ಷಸಾಗಲಿ ಅಪಹಾರ ಮಾಡಿರುವುದಿಲ್ಲ. ಯಾರೋ ದುಷ್ಟ ಚರಿತ್ರರಾದಂತಹ ಒಬ್ಬ ಸ್ತ್ರೀಯು ಮಾಡಿದಂತಹ ಕಾರ್ಯವಿದು. ದೈತ್ಯರಲ್ಲಿ ಮತ್ತು ದಾನವರಲ್ಲಿ ಅನೇಕರಾದಂತಹ ದುಷ್ಟ ಸ್ತ್ರೀಯರಿದ್ದಾರೆ. ಅವರು ಅನೇಕ ಮಾಯಾವಿದ್ಯೆಗಳನ್ನ ತಿಳ್ಕೊಂಡಂಥವ್ರು. ಅಂಥವ್ರು ಯಾರೋ ಒಬ್ರು ಈ ಅನಿರುದ್ಧನ ಅಪಹಾರ ಮಾಡಿದ್ದಾರೆ, ಅದರಲ್ಲಿ ಸಂದೇಹವಿಲ್ಲ. ಹೀಗೆ ಕೃಷ್ಣ ಮತ್ತು ಉಳಿದ ಯಾದವರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾಗಲೇ ಆ ಸಂದರ್ಭದಲ್ಲಿ ಅನಿರುದ್ಧನನ್ನ ಹುಡುಕಿಕೊಂಡು ಬರಬೇಕಂತ ಹೋಗಿರ್ತಕ್ಕಂಥ ಗೂಢಚಾರರು ಸಭಾಮಂದಿರಕ್ಕೆ ಆಗಮಿಸಿದರು. ಎಲ್ಲ ಉದ್ಯಾನವನಗಳು, ಗುಹೆಗಳು, ಪರ್ವತಗಳು, ಧರ್ಮಶಾಲೆಗಳು ಎಲ್ಲವನ್ನೂ ಕೂಡ ನಾವು ಹುಡುಕಾಡಿದ್ದೇವೆ. ಆದರೆ ನಮ್ಮ ರಾಜಕುಮಾರನಾದಂತಹ ಅನಿರುದ್ಧ ನಮಗೆ ಸಿಗಲಿಲ್ಲ. ಅದಲ್ಲದೆ ಕೃಷ್ಣ ಸ್ವಯಂ ಕಳಿಸಿದ್ದಂಥ ಗೂಢಚಾರರು, ಉಗ್ರಸೇನ ಕಳಿಸಿದ್ದವರು ಬೇರೆ, ಕೃಷ್ಣ ಸ್ವಯಂ ಕಳಿಸಿದಂಥ ಗೂಢಚಾರರು ಬೇರೆ, ಅವರು ಕೂಡ ಬಂದರು. ಅನಿರುದ್ಧನನ್ನ ಎಲ್ಲ ಕಡೆ ನಾವು ಹುಡುಕಿಡಿದ್ವಿ. ಭೂಮಂಡಲದ ಎಲ್ಲ ಭಾಗಗಳಲ್ಲಿ ಯಾವ ಮಾರ್ಗಗಳಲ್ಲೂ ಆತ ನಮಗೆ ಸಿಗಲಿಲ್ಲ. ಇನ್ನು ಮುಂದೆ ಮಾಡಬೇಕಾದಂಥ ಮತ್ತೇನಾದರೂ ಕಾರ್ಯ ಇದ್ರೆ ನಮಗೆ ಆದೇಶ ಮಾಡುವಂತ ಕೃಷ್ಣನನ್ನು ಅವರು ಕೇಳ್ಕೊಂಡ್ರು. ಆ ಗೂಢಚಾರದ ಮಾತನ್ನು ಕೇಳಿ ಎಲ್ಲ ಯದುನಾಯಕರಿಗೆ ಬಹಳ ಕಳವಳ ಆಯಿತು. ಕೃಷ್ಣ ಹೇಳುವಂತೆ ಯಾವ್ದಾದ್ರು ದುಷ್ಟ ಸ್ತ್ರೀ ಅವನನ್ನು ಅಪಹಾರ ಮಾಡಿದ್ದಾದರೆ ಅವಳು ಅವನನ್ನು ಎಲ್ಲಿ ಕರ್ಕೊಂಡು ಹೋಗಿರಬಹುದು?
ನಮ್ಮ ಗೂಢಚಾರರಿಗೆ ಭೂಮಂಡಲದ ಯಾವ ಭಾಗದಲ್ಲಿ ಆತ ಸಿಗಲಿಲ್ಲಲ್ಲ. ಹೀಗೆ ಹೇಳ್ತಾ ಅವರು ರಾತ್ರಿಯನ್ನು ಕಳೆದರು. ಪ್ರಾತಃ ಕಾಲದಲ್ಲಿ ಕೃಷ್ಣನ ಅರಮನೆಯಲ್ಲಿ ಶಂಖಗಳ ಮತ್ತು ಭೇರಿ ವಾದ್ಯಗಳ ನಿನಾದ ಆಯಿತು. ಎಲ್ಲರೂ ಏಳುವ ಸಂದರ್ಭದಲ್ಲಿ ನಾರದ ಋಷಿಗಳು ಏಕಾಂಗಿಗಳಾಗಿ ನಗನಗತ ಕೃಷ್ಣನ ಸಭಾಮಂದಿರಕ್ಕೆ ಆಗಮಿಸಿದರು. ಎಲ್ಲ ಯಾದವರು ಅವರನ್ನ ಸ್ವಾಗತ ಮಾಡಿದರು. ಅನ್ಯಮನಸ್ಕನಾದಂತಹ ಕೃಷ್ಣ ಮೇಲೆದ್ದು ಆ ನಾರದರಿಗೆ ಮಧುಪರ್ಕವನ್ನ, ಸ್ವಾಗತ ಸತ್ಕಾರವನ್ನು ಇತ್ಯಾದಿಗಳನ್ನು ಮಾಡಿದ. ಆ ನಾರದರು ಆಸನ ಸ್ವೀಕಾರ ಮಾಡಿ ಕೇಳಿದರು, ಯಾದವರೇ, ನೀವೆಲ್ಲರೂ ಕೂಡ ಅನ್ಯಮನಸ್ಕರಾಗಿ ಕಾಣ್ತಾ ಇದ್ದೀರಿ, ಹೇಡಿಗಳಂತೆ ಯಾವೊಂದು ಮಾತನಾಡದೆ ಮೌನವಾಗಿ ಕುಳಿತಿದ್ದೀರಿ, ಇದಕ್ಕೇನು ಕಾರಣ? ಕೃಷ್ಣ, ಪೂಜ್ಯರೇ, ಇದಕ್ಕೆ ಕಾರಣವನ್ನು ನನ್ನ ಕಡೆಯಿಂದ ಕೇಳಿ ಅಂತ ಹೇಳಿ ಅನಿರುದ್ಧನನ್ನ ಯಾರೋ ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ ಅನ್ನುವಂಥ ವಿಷಯವನ್ನ ಅವರಿಗೆ ತಿಳಿಸಿದ್ದಲ್ಲದೆ ಅನಿರುದ್ಧ ಎಲ್ಲಿದ್ದಾನೆ ಅಂತ ಅನ್ನೋದನ್ನ ನೀವು ಯಾರಿದ್ದಾರೆ ಕೇಳಿದ್ದರೆ, ಅಥವಾ ಮೂರು ಲೋಕಗಳನ್ನು ಸಂಚಾರ ಮಾಡುವಾಗ ಅವನನ್ನು ನೀವು ಎಲ್ಲಾದರೂ ನೋಡಿದ್ದರೆ ಆ ವಿಷಯವನ್ನು ದಯಮಾಡಿ ತಿಳಿಸಿರಿ. ಆಗ ಆ ನಾರದರು ಅಟ್ಟಹಾಸ ಮಾಡಿ ನಕ್ಕು, ಮಧುಸೂದನನೇ, ಈ ಮಾತನ್ನು ಕೇಳು ಎಂಬುದಾಗಿ ಕೃಷ್ಣನಿಗೆ ಆ ವಿಷಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಒಂದು ಮಹಾಯುದ್ಧ ನಡೀತಾ ಇತ್ತು, ಅದನ್ನು ನಾನು ನೋಡಿ ಬಂದಿದ್ದೇನೆ. ದೇವತೆಗಳು ಮತ್ತು ರಾಕ್ಷಸರ ನಡುವೆ ನಡೆದಂತಹ ಮಹಾಯುದ್ಧವೇ ಅದಾಗಿತ್ತು. ಒಂದು ಪಕ್ಷದಲ್ಲಿ ಸೈನ್ಯ ಸಮೇತನಾದಂತಹ ಬಾಣಾಸುರನಿದ್ದ, ಮತ್ತೊಂದು ಪಕ್ಷದಲ್ಲಿ ಅಪ್ರತಿಮನಾದಂತಹ ಏಕಾಂಗಿಯಾದಂತಹ ಅನಿರುದ್ಧನಿದ್ದ. ಆ ಬಾಣಾಸುರನಿಗೆ ಉಷಾ ಎಂಬತಕ್ಕಂಥ ಮಗಳಿದ್ದಾಳೆ. ಅವಳ ಆಪ್ತವಾದಂತಹ ಚಿತ್ರಲೇಖ ಎಂಬ ಅಪ್ಸರೆ ಅನಿರುದ್ಧನನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾಳೆ. ಈ ಕಾರಣಕ್ಕಾಗಿ ಅನಿರುದ್ಧ ಮತ್ತು ಬಾಣರ ನಡುವೆ ಭಯಂಕರವಾದಂತಹ ಯುದ್ಧ ನಡೆದಿದೆ. ಪರಾಕ್ರಮಶಾಲಿಯಾದಂತಹ ಅನಿರುದ್ಧನನ್ನ ಆ ಬಾಣ ನಾಗಾಸ್ತ್ರಗಳಿಂದ ಬಂಧಿಸಿಟ್ಟು ಬಿಟ್ಟಿದ್ದಾನೆ. ಅವನನ್ನು ಕೊಂದು ಬಿಡಬೇಕು ಎಂಬುದಾಗಿ ಆ ಬಾಣಾಸುರ ತನ್ನ ಸೇನಾಪತಿಗಳಿಗೆ ಆಜ್ಞಾಪನೆ ಮಾಡಿದ್ದ. ಆದರೆ ಅವನ ಮಂತ್ರಿಯಾದಂತಹ ಕುಭಾಂಡ ಅನಿರುದ್ಧನ ವಧೆಯನ್ನು ತಡೆ ಹಿಡಿದಿಟ್ಟಿದ್ದಾನೆ. ಈಗ ಆ ಅನಿರುದ್ಧ ಸೆರೆಯಲ್ಲಿದ್ದಾನೆ. ನೀನೀಗಲೇ ಶೀಘ್ರವಾಗಿ ಎದ್ದೇಳು, ಆ ಬಾಣಾಸುರನನ್ನ ನಿಗ್ರಹ ಮಾಡಲಿಕ್ಕಾಗಿ ಪ್ರಯತ್ನ ಪಡುವ. ಹೀಗೆ ಹೇಳಿದ ಕೂಡಲೇ ಯುದ್ಧಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳ್ರಿ ಎಂಬುದಾಗಿ ಕೃಷ್ಣ ಎಲ್ಲ ಯಾದವರಿಗೆ ಆಜ್ಞಾಪನೆಯನ್ನು ಮಾಡಿದ. ಯಾದವ ವೀರರು ಯುದ್ಧಯಾತ್ರೆಗೆ ಹೊರಟಾಗ ಅವರ ಮೇಲೆ ಸುಮಂಗಲಿಯರು ಚಂದನ ಚೂರ್ಣಗಳನ್ನ ಮತ್ತು ಅಕ್ಷತೆಗಳನ್ನ ಎರಚಿದ್ರು. ಕೃಷ್ಣ ಹೊರಟದ್ದನ್ನು ನೋಡಿ ನಾರದರು ಹೇಳಿದರು, ಕೃಷ್ಣನೇ, ಈ ಸಂದರ್ಭದಲ್ಲಿ ಗರುಡನನ್ನು ನೆನಪು ಮಾಡಿಕೋ, ಯಾಕಂದ್ರೆ ಶೋಣಿತಪುರ ಬಹಳ ದುರ್ಗಮವಾದಂತಹ ಮಾರ್ಗದಲ್ಲಿದೆ. ಗರುಡ ಬಿಟ್ಟು ಬೇರೆ ಯಾರು ಕೂಡ ಆ ಮಾರ್ಗಕ್ಕೆ ಹೋಗಲಾರರು. ಇಲ್ಲಿಂದ 11,000 ಯೋಜನದಷ್ಟು ದೂರದಲ್ಲಿ ಆ ಶೋಣಿತಪುರವಿದೆ. ಮಹಾಪರಾಕ್ರಮಿಯಾದಂತಹ ಗರುಡ ಮನೋವೇಗದಿಂದ ಅಲ್ಲಿ ಚಲಿಸಬಲ್ಲ, ಹಾಗಾಗಿ ಅವನು ನೆನಪಿಸ್ಕೊ ಅಂತ ಹೇಳಿದರು. ಕೂಡಲೇ ಕೃಷ್ಣ ಗರುಡನನ್ನು ನೆನಪಿಸಿಕೊಂಡ. ಗರುಡ ಅಲ್ಲಿಗೆ ಬಂದು, ಪದ್ಮನಾಭನೇ, ನನ್ನಿಂದ ಆಗಬೇಕಾದಂತಹ ಕಾರ್ಯವನ್ನು ಆಜ್ಞಾಪನೆ ಮಾಡುವಂತ ಹೇಳಿದ. ಯಾವ ರಾಕ್ಷಸರ ಪಟ್ಟಣದ ಮೇಲೆ ಈಗ ದಂಡೆತ್ತಿ ಹೋಗಬೇಕಾಗಿದೆ, ಯಾರನ್ನ ನಾವು ಸದೆ ಬಡಿಯಬೇಕಾಗಿದೆ, ಹೀಗೆ ಹೇಳಿದ ಕೂಡಲೇ ಕೃಷ್ಣ ಅವನಿಗೆ ಗರುಡನಿಗೆ ಆಜ್ಞಾಪನೆ ಮಾಡಿದ. ಬಲಿಚಕ್ರವರ್ತಿ ಮಗನಾದಂತಹ ಬಾಣಾಸುರ ನನ್ನ ಮೊಮ್ಮಗನಾದಂತಹ ಅನಿರುದ್ಧನನ್ನ ಅವನ ಪಟ್ಟಣವಾದಂತಹ ಶೋಣಿತಪುರದಲ್ಲಿ ಬಂಧನದಲ್ಲಿಟ್ಟಿದ್ದಾನೆ, ಸರ್ಪಾಸ್ತ್ರಗಳಿಂದ ಬಂಧಿಸಿಟ್ಟಿದ್ದಾನೆ. ಹಾಗಾಗಿ ಅಲ್ಲಿಗೆ ಈಗ ಪ್ರಯಾಣ ಮಾಡಬೇಕಾಗಿದೆ. ಶೀಘ್ರ ನನ್ನನ್ನು ನೀನು ಅಲ್ಲಿಗೆ ಕರೆದುಕೊಂಡು ಹೋಗು. ನಿನ್ನ ವೇಗಕ್ಕೆ ಸಮಾನವಾದಂತಹ ವೇಗ ಇದ್ದವರು ಯಾರೂ ಇಲ್ಲ. ಹಿಂದೆ ನೀನು ಸ್ವರ್ಗಲೋಕಕ್ಕೆ ಹೋಗಿ ಎಲ್ಲ ದೇವತೆಗಳನ್ನ ನಿಗ್ರಹಿಸಿ ಅಮೃತವನ್ನ ತಂದು ನಿನ್ನ ತಾಯಿಯನ್ನ ಸೆರೆಯಿಂದ ಬಿಡಿಸಿದಂಥವನು. ನಿನ್ನ ಅವಲಂಬನವೇ ನನ್ನ ವಿಜಯಕ್ಕೆ ಈಗ ಆಧಾರವಾಗಿದೆ, ಹಾಗಾಗಿ ಕರೆದುಕೊಂಡು ಹೋಗುವಂತ ಹೇಳಿದ. ಗರುಡ ಹೇಳಿದ, ಭಗವಂತನೇ, ನಾನು ನಿನ್ನ ಸ್ತೋತ್ರವನ್ನು ಮಾಡಬೇಕು, ನಿನ್ನ ಸೇವಕನಾದವನು ನಾನು, ಆದರೆ ನೀನೇ ನನ್ನ ಸ್ತೋತ್ರವನ್ನು ಮಾಡ್ತಾ ಇದ್ದಿ. ಸಮಸ್ತ ವೇದಗಳಿಗೆ ಅಧ್ಯಕ್ಷನಾದವನು ನೀನು ಹಲಧರನಾಗಿದ್ದಿ, ಮುಸಲಧಾರಿಯಾಗಿದ್ದಿ, ಚಕ್ರಪಾಣಿಯಾಗಿದ್ದಿ, ಚಾತುರ್ಹೋತ್ರ ಎಂತಕ್ಕಂಥ ಯಜ್ಞದ ಪ್ರವರ್ತಕನೂ ನೀನೇ ಆಗಿದ್ದಿ, ಎಲ್ಲ ಆಶ್ರಮಗಳಿಗೆ ನೀನೇ ಪ್ರವರ್ತಕನಾಗಿದ್ದಿ. ಹಿಂದೆ ನೀನು ಗೋವರ್ಧನ ಪರ್ವತವನ್ನು ಧರಿಸಿದಂಥವನು, ಮಲ್ಲರನ್ನ ನಿಗ್ರಹಿಸಿದಂಥವನು.
ಬಲಭದ್ರನ ರೂಪದಲ್ಲಿ ಪ್ರಳಂಬಾಸುರನನ್ನು ಸಂಹಾರ ಮಾಡಿದವನು ನೀನೇ. ಬಲಭದ್ರನಿಗೆ ಸ್ವಯಂ ಆ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತಿ ಇದ್ದಿದ್ದಿಲ್ಲ. ಬಲಭದ್ರನಲ್ಲಿ ಸನ್ನಿಹಿತನಾಗಿ ಪ್ರಳಂಬಾಸುರನ ಸಂಹಾರವನ್ನು ಆತನ ಕೈಯಿಂದ ಮಾಡಿಸಿದವನು ಕೂಡ ನೀನೇ ಆಗಿದ್ದೆ. ರಾಮಾವತಾರದಲ್ಲಿ ವಾಲಿ, ರಾವಣ ಮೊದಲಾದ ರಾಕ್ಷಸರನ್ನು ಸಂಹಾರ ಮಾಡಿದವನು ನೀನು. ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದಂತಹ ಕೌಸ್ತುಭಮಣಿಯನ್ನ ಮತ್ತು ಲಕ್ಷ್ಮೀದೇವಿಯನ್ನು ನೀನು ಪರಿಗ್ರಹಿಸಿದೆ. ವಾಮನಾವತಾರದಲ್ಲಿ ಬಲಿಚಕ್ರವರ್ತಿಯ ರಾಜ್ಯವನ್ನ ಅಪಹಾರ ಮಾಡಿ ಅವನನ್ನು ನಿಗ್ರಹಿಸಿದವನು ನೀನು. ಸಮುದ್ರ ಗರ್ಭದಿಂದ ಜನಿಸಿದಂತಹ ಧನ್ವಂತರಿಗೂ ಕೂಡ ನೀನೇ ಆಗಿದ್ದೆ. ನದಿಗಳಿಗೆ ಉತ್ಪತ್ತಿ ಸ್ಥಾನವಾದಂತಹ ಮೇರು ಪರ್ವತ ನೀನಾಗಿದ್ದೆ. ದಾಶಾರಹ ಎಂಬ ಹೆಸರಿನಿಂದ ಈ ಯಾದವ ಕುಲಕ್ಕೆ ನೀನೀಗ ಮುಖ್ಯನಾಗಿದ್ದೆ. ಮಹಾಮೇಘ ಸ್ವರೂಪನಾಗಿದ್ದೆ. 3 ಲೋಕಗಳನ್ನು ಕೂಡ ಪ್ರಳಯ ಕಾಲದಲ್ಲಿ ನೀನು ಧ್ವಂಸ ಮಾಡುವಂಥವನಾಗಿದ್ದೆ. ರಾಮಚಂದ್ರ ಸ್ವರೂಪನೂ ನೀನಾಗಿದ್ದೆ, ಕಾಮಸ್ವರೂಪನೂ ಕೂಡ ನೀನಾಗಿದ್ದೆ. ಹಿರಣ್ಯಗರ್ಭನಾಗಿದ್ದೆ. ನಿನ್ನ ಕ್ರೋಧ ದೃಷ್ಟಿಗೆ ಬಲಿಯಾದಂಥ ಅಸುರರು ಯಮದಂಡದಿಂದ ನಾಶ ಹೊಂದಿದಂತೆ ಕೂಡಲೇ ದುರ್ಗತಿಯನ್ನು ಹೊಂದುತ್ತಾರೆ. ನೀನು ಯಾವ ಜೀವಿಯನ್ನು ಅನುಕಂಪದಿಂದ ನೋಡ್ತಿ, ಅವರು ಈ ಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿ 2 ಲೋಕದಲ್ಲೂ ಕೂಡ ಸುಖದಿಂದ ವಾಸ ಮಾಡುವಂಥವರಾಗ್ತಾರೆ. ಇದರಲ್ಲಿ ಸಂಶಯವಿಲ್ಲ. ಅಂತಹ ಮಹಾಮಹಿಮೆಯುಳ್ಳಂತಹ ನೀನು ನನ್ನನ್ನು ಇವತ್ತು ಹೊಗಳ್ತಾ ಇದ್ದಿ. ನಾನು ನಿನ್ನ ಅಧೀನನಾಗಿ ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡುವವನಿದ್ದೇನೆ. ಹೀಗೆ ಹೇಳಿದ ಕೂಡಲೇ ಕೃಷ್ಣ, ನಾನು ಪ್ರಯಾಣಕ್ಕೆ ಸಿದ್ಧನಾಗಿದ್ದೇನೆ, ಇನ್ನ ಶೋಣಿತಪುರಕ್ಕೆ ಹೋಗೋಣ ಅಂತ ಹೇಳಿದ. ಕೃಷ್ಣ ಗರುಡನಿಗೆ ಅರ್ಘ್ಯ ಪ್ರದಾನ ಮಾಡಿ ಸಕಲ ಆಯುಧಗಳಿಂದ ಸನ್ನದ್ಧನಾಗಿ ಆ ಗರುಡನ ಮೇಲೆ ಕುತ್ಕೊಂಡ. ಚತುರ್ಭುಜನಾಗಿದ್ದ, ಷಡಂಗಯುಕ್ತವಾದಂತಹ 4 ವೇದಗಳ ಸ್ವರೂಪನಾಗಿದ್ದ ಆತ. ವಕ್ಷಸ್ಥಳದಲ್ಲಿ ಶ್ರೀವತ್ಸದ ಚಿಹ್ನ ಅವನಿಗಿತ್ತು. ಸಿಂಹದಂತೆ ಪರಾಕ್ರಮಶಾಲಿಯಾಗಿದ್ದ, 1000 ಸೂರ್ಯರಂತೆ ಬೆಳಗುವಂಥವನಾಗಿದ್ದ ಅವನು. ಅವನು ಹಿಂದೆ ವಾಮನಾವತಾರ ಮಾಡಿದಾಗ ಅವನ ತಂದೆಯಾದಂತಹ ಕಶ್ಯಪ ಪ್ರಜಾಪತಿ ಅಷ್ಟಸಿದ್ಧಿಗಳನ್ನ, ಅಣಿಮಾ ಮೊದಲಾದಂತಹ ಅಷ್ಟಸಿದ್ಧಿಗಳನ್ನ ಈ ವಾಮನ ರೂಪಿಯಾದಂತಹ ಭಗವಂತನಿಗೆ ಪ್ರದಾನ ಮಾಡಿದ್ದ. ಅಂತಹ ಕೃಷ್ಣ ಈಗ ಶೋಣಿತಪುರದ ಮೇಲೆ ದಂಡೆತ್ತಿ ಹೊರಟಾಗ ಎಲ್ಲ ವಂದಿ ಮಾಗದರು ಮತ್ತು ಮಹರ್ಷಿಗಳು ಕೃಷ್ಣನನ್ನ ಸ್ತೋತ್ರ ಮಾಡಿದರು. ಜಯ ಬಾಣಂ ಮಹಾಬಾಹೋ ಏಚಾಸ್ಯ ಅನುಗತಾಹರಣೆ ನಹಿತೆ ಪ್ರಮುಖೇ ಸ್ಥಾತು ಕಶ್ಚಿತ್ ಶಕ್ತೋ ಮಹಾಮೃಧೆ. ನಿನ್ನನ್ನ ಯುದ್ಧದಲ್ಲಿ ಸೋಲಿಸಲಿಕ್ಕೆ ಶಕ್ತಿ ಇದ್ದಂಥವ್ರು ರಾಕ್ಷಸರು ಯಾರೂ ಇಲ್ಲ. ಪ್ರಸಾದೇತೆ ಧ್ರುವ ಲಕ್ಷ್ಮೀ ವಿಜಯಶ್ಚ ಪರಾಕ್ರಮೆ ವಿಜಯಶ್ಚಿ ರಣೇ ಶತ್ರುಂ ದೈತ್ಯೇಂದ್ರಂ ಸಹಸೈನಿಕಂ. ನಿನ್ನ ಪ್ರಸನ್ನತೆಯಲ್ಲಿ, ನಿನ್ನ ಅನುಗ್ರಹದಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ವಾಸ ಮಾಡ್ತಾಳೆ. ಬಾಣಾಸುರನನ್ನ ಅವನ ಸೈನ್ಯ ಸಮೇತನಾಗಿ ನೀನು ಪರಾಜಿತಗೊಳಿಸು. ಹೀಗೆ ಅವ್ರು ಮಾಡ್ತಿರುವಂಥ ಸ್ತೋತ್ರವನ್ನು ಕೇಳಿ, ಆ ಶರೀರವಾಣಿಯನ್ನು ಕೇಳಿ ಗರುಡ ಕೃಷ್ಣನ ತನ್ನ ಮೇಲೆ ಹೊತ್ಕೊಂಡು ಅಲ್ಲಿಂದ ಪ್ರಯಾಣ ಬೆಳೆಸಿದ. 121ನೇ ಅಧ್ಯಾಯ ಅಲ್ಲಿಗೆ ಮುಕ್ತಾಯ ಆಗಿದೆ. ಗರುಡನ ಹೆಗಲ ಮೇಲೆ ಕೃಷ್ಣ ಆ ಶೋಣಿತಪುರದ ಕಡೆಗೆ ಧಾವಿಸಿದಾಗ ಆತ ಬೃಹದಾಕಾರ ಸ್ವರೂಪವನ್ನು ತಾಳಿದ. ಕೃಷ್ಣ ಹೊರಟಾಗ ಚತುರ್ಭುಜವಾಗಿದ್ದ. ಅಲ್ಲಿ ಹೋದಾಗ 8 ಭುಜಗಳನ್ನ ಆತ ತಾಳಿದ ಎಂಬುದಾಗಿ ಹರಿವಂಶ ವರ್ಣನೆ ಮಾಡ್ತದೆ. ಸಾಮಾನ್ಯವಾಗಿ ಶಂಖ, ಚಕ್ರ, ಗದ, ಪದ್ಮ ಇಷ್ಟು 4 ಆಯುಧಗಳು ವಿಷ್ಣುವಿನ ಕೈಯಲ್ಲಿರುವಂಥವು. ಈ ಸಂದರ್ಭದಲ್ಲಿ 8 ಭುಜಗಳು ಅವನಿಗಿದ್ದವು. ಖಡ್ಗ, ಚಕ್ರ, ಗದೆ, ಬಾಣ ಇವು ಬಲಭಾಗದ 4 ತೋಳುಗಳನ್ನು ಅಲಂಕರಿಸಿದ್ದವು. ಗುರಾಣಿ, ಶಾರ್ದಧನಸ್ಸು, ವಜ್ರಾಯುಧ ಮತ್ತು ಶಂಖ ಇವು ಎಡಭಾಗದ 4 ತೋಳುಗಳನ್ನು ಅಲಂಕರಿಸಿದ್ದವು. ಆ ಸಂದರ್ಭದಲ್ಲಿ ಕೃಷ್ಣ ಸಹಸ್ರ ಶೀರ್ಷನಾದ. ಅವನ ಅಣ್ಣನಾದಂತಹ ಬಲರಾಮ ಏನಿದ್ದಾನೆ ಅವನು ಸಹಸ್ರ ಕಾಯನಾದ. ಇವರಿಬ್ಬರು ಕೂಡ ಈ ರೀತಿಯ ದಿವ್ಯ ಸ್ವರೂಪವನ್ನು ತಾಳಿ ಆ ಬಾಣಾಸುರನ ಮೇಲೆ ದಂಡೆತ್ತಿ ಹೋಗುವುದಕ್ಕಾಗಿ ತಯಾರಾದರು. ಅದೇ ಸಂದರ್ಭದಲ್ಲಿ ಅವರಿಗೆ ಜೊತೆಗೂಡಿದಂತಹ ಪ್ರದ್ಯುಮ್ನನ ಹೃದಯದಲ್ಲಿ ಮಹಾತ್ಮನಾದಂತಹ ಸನತ್ಕುಮಾರನ ಸ್ವರೂಪ ಕಾಣಿಸಿಕೊಂಡಿತ್ತು. ಅವನು ಸನತ್ಕುಮಾರನ ಅವತಾರಣೆ ಆಗಿದ್ದ. ಆ ಮಹಾಬಲನಾದಂತಹ ಗರುಡ ಆ ಆಕಾಶದಲ್ಲಿ ತನ್ನ ರೆಕ್ಕೆಗಳನ್ನ ಬಡಿದು ಪ್ರಯಾಣ ಮಾಡಿದ. ಮುಂದಕ್ಕೆ ಪ್ರಯಾಣ ಮಾಡಿದ.
ಆ ಸಂದರ್ಭದಲ್ಲಿ ಬಲರಾಮನಿಗೆ ಒಂದು ಆಶ್ಚರ್ಯದ ಸಂಗತಿ ಕಂಡು ಬಂತು. ಬಲರಾಮ ಕೃಷ್ಣನನ್ನು ನೋಡಿದಾಗ ಕೃಷ್ಣನ ಸ್ವಾಭಾವಿಕವಾದಂಥ ನೀಲವರ್ಣ ಏನಿತ್ತು, ಆ ನೀಲವರ್ಣ ಬದಲಾಗಿ ರಕ್ತವರ್ಣ ಅಥವಾ ಹೊಳೆಯುವಂತಹ ಬಂಗಾರದ ವರ್ಣ ಕಾಣಿಸಿಕೊಂಡಿತ್ತು. ನಾವು ನಮ್ಮ ಸ್ವಾಭಾವಿಕವಾದಂತಹ ಶರೀರದ ಕಾಂತಿಯನ್ನು ಮೀರಿ ಆಶ್ಚರ್ಯಕರವಾದಂತಹ ಬೇರೆ ಬಣ್ಣದಿಂದ ಕಾಣ್ತಿದ್ದೇವಲ್ಲ, ಇದಕ್ಕೆ ಏನು ಕಾರಣ? ಸುವರ್ಣಮಯವಾದಂತಹ ಕಾಂತಿ ನಮ್ಮ ಶರೀರದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸಮೀಪದಲ್ಲಿ ಏನಾದರೂ ಬಂಗಾರಮಯವಾದಂತಹ ಮೇರು ಪರ್ವತ ಇದೆಯೇ? ಆ ಮೇರು ಪರ್ವತದ ಪ್ರತಿಫಲನದಿಂದ ನಮ್ಮ ಶರೀರವು ಕೂಡ ಬಂಗಾರದಂತೆ ಏನಾದರೂ ಕಾಣಿಸ್ತಿದೆಯೋ? ಈ ವಿಷಯ ನಿನಗೆ ತಿಳಿದಿದ್ದರೆ ಅದನ್ನು ತಿಳಿಸಬೇಕು. ಹೀಗೆ ಹೇಳಿದ ಮೇಲೆ ಕೃಷ್ಣ ಹೇಳಿದ, ಬಲರಾಮನೇ, ನಾವೀಗ ಬಾಣಾಸುರನ ಪಟ್ಟಣದ ಸಮೀಪಕ್ಕೆ ಬಂದಿದ್ದೇವೆ. ಬಾಣಾಸುರ ತನ್ನ ಪಟ್ಟಣದ ರಕ್ಷಣೆಗಾಗಿ ಸಮೀಪದಲ್ಲಿ ಅಗ್ನಿಯ ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾನೆ. ಆ ಅಗ್ನಿ ಏನಿದೆ ತನ್ನ ಜ್ವಾಲೆಯನ್ನು ಎಲ್ಲ ಕಡೆ ಹೊಮ್ಮಿಸ್ತಾ ಇದೆ. ಆಹವನೀಯ ಅಗ್ನಿ ಅಂತ ಅಗ್ನಿ, ಹಿಂದೆ ನಾನು ಹೇಳಿದ್ದೆ, ದಕ್ಷಿಣಾಗ್ನಿ, ಗಾರ್ಹಪತ್ಯ ಅಗ್ನಿ, ಆಹವನೀಯ ಅಗ್ನಿ ಅಂತ 3 ರೀತಿಯಾದ ಅಗ್ನಿಗಳು. ಆ ಆಹವನೀಯ ಅಗ್ನಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಸ್ತೋತ್ರ ಮಾಡುವಂತಹ ಮಂತ್ರಗಳನ್ನ ಹೋಮ ಮಾಡ್ತಾರೆ, ಆ ಮಂತ್ರಪೂರ್ವಕವಾಗಿ ಹೋಮ ಮಾಡ್ತಾರೆ ಅಂತ ಹೇಳಿದ್ದೆ ನಾನು. ಆ ಆಹವನೀಯ ಅಗ್ನಿಯ ಜ್ವಾಲೆ ನಮ್ಮ ಮೈ ಮೇಲೆ ಈಗ ಪ್ರತಿಫಲಿತವಾಗಿದೆ. ಹೀಗೆ ಹೇಳಿಕೊಂಡು ಬಲರಾಮ ಹೇಳಿದ, ಶೋಣಿತಪುರದ ಸಮೀಪಕ್ಕೆ ನಾವು ಬಂದಿದ್ದರೆ, ಆ ಅಗ್ನಿಯ ಜ್ವಾಲೆಯಿಂದ ನಾವೀಗ ಆವೃತರಾಗಿದ್ದರೆ ಅದಕ್ಕೇನು ಪ್ರತೀಕಾರ ಮಾಡಬೇಕು, ಅದನ್ನು ನೀನೀಗ ಆಲೋಚನೆ ಮಾಡುವಂತ ಬಲರಾಮ ಕೃಷ್ಣನಿಗೆ ಹೇಳಿದ. ಕೃಷ್ಣ ಗರುಡನಿಗೆ ಹೇಳಿದ, ಗರುಡನೇ, ಉಪಾಯಾಂತರದಿಂದ ಆ ಜ್ವಾಲೆಯನ್ನ ಮತ್ತು ಅಗ್ನಿಯನ್ನು ನೀನು ಉಪಶಮನಗೊಳಿಸಬೇಕು. ಇದಾದ್ಮೇಲೆ ನಾನು ನನ್ನ ಮುಂದಿನ ಯುದ್ಧವನ್ನು ಮಾಡುವವನಿದ್ದೇನೆ. ಗರುಡ ಈ ಮಾತನ್ನು ಕೇಳಿ ಕೂಡಲೇ ತನ್ನ ಒಂದು ಮುಖವಂತಹ ಸ್ವರೂಪವನ್ನು ಹಿಂತೆಗೆದುಕೊಂಡು 1000 ಮುಖವುಳ್ಳಂತಹ ಸ್ವರೂಪವನ್ನು ತಗೊಂಡ ಗರುಡನು ಕೂಡ. ಗರುಡನಿಗೆ ಅವತಾರ ಇಲ್ಲ ಈ ಭೂಲೋಕದಲ್ಲಿ ಅಂತ ಇಲ್ಲಿ ಓದಿದ್ ನನಗೆ ನೆನಪು. ಹೀಗೆ ನೇರವಾಗಿ ತನ್ನ ಶರೀರದಿಂದಲೇ ಬಂದು ಭಗವಂತನಿಗೆ ಸೇವೆ ಸಲ್ಲಿಸ್ತಾನೆ ಅಂತ ಓದಿದ ನೆನಪು. ಹಾಗಾಗಿ 1000 ಮುಖದ ಸ್ವರೂಪವನ್ನು ಆತ ಸ್ವೀಕಾರ ಮಾಡಿದ. ಕೂಡಲೇ ಅಲ್ಲಿಂದ ಆಕಾಶಗಂಗೆಯ ಸಮೀಪಕ್ಕೆ ಹೋದ. ಆಕಾಶಗಂಗೆಯ ಸಮೀಪಕ್ಕೆ ಹೋದು ತನ್ನ 1000 ಮುಖಗಳಿಂದ ಆ ಆಕಾಶಗಂಗೆಯ ನೀರನ್ನು ಹೀರಿಕೊಂಡು ಆ ಶೋಣಿತಪುರದ ಸುತ್ತಲೂ ಹರಡಿಕೊಂಡಿದ್ದಂತಹ ಆಹವನೀಯ ಅಗ್ನಿ ಏನಿತ್ತು ಅದರ ಮೇಲೆ ಆ ನೀರನ್ನ ವರ್ಷಣ ಮಾಡಿದ, ನೀರನ್ನು ಮಳೆಗರೆದ. ಆಹವನೀಯ ಅಗ್ನಿ ಆರಿ ಹೋಯಿತು. ಈ ಅಗ್ನಿಯ ಪರಾಕ್ರಮ ಅತ್ಯದ್ಭುತವಾದದ್ದು. ತನ್ನ ಜ್ವಾಲೆಯಿಂದ ಕೃಷ್ಣನ ಮೈಬಣ್ಣವನ್ನೇ ಬದಲಾಯಿಸಿಬಿಟ್ಟಿತ್ತಲ್ಲ ಇದು ಅಂತ ಆ ಗರುಡ ಅಗ್ನಿಯ ಪರಾಕ್ರಮವನ್ನ ಹೀಗೆ ಪ್ರಶಂಸೆ ಮಾಡಿದ. ಮುಂದೆ ಕೃಷ್ಣನನ್ನ ಹೊತ್ಕೊಂಡು ಆತ ಮುಂದೆ ಪ್ರಯಾಣ ಮಾಡಿದ. ಆ ಗರುಡನ ಮೇಲೆ ಬಲರಾಮ, ಪ್ರದ್ಯುಮ್ನ ಅವರು ಕೂಡ ಕುತ್ಕೊಂಡಿದ್ರು. 3 ಜನ ಅದು ಹೊರಟದ್ದನ್ನು ನೋಡಿ ಆ ಅಗ್ನಿಯ ಗಣಗಳು ಕೆಲವರಿದ್ರು. ಅವರಿಗೆ ಆಶ್ಚರ್ಯ ಆಯ್ತು. ರುದ್ರನ ಅನುಚರರಾದಂತಹ ಕೆಲವರು ಅಗ್ನಿಗಣಗಳು ಅಂತಿದೆ. ಅವ್ರು ಯಾವ ದೇವತೆಗಳು, ಯಾವ ತಾರತಮ್ಯದಲ್ಲಿ ಬರುವಂತವ್ರು ಒಂದು ಸ್ವಲ್ಪ ನೋಡಿ ಹೇಳ್ತೀನಿ ಆಮೇಲೆ ಯಾವಾಗಾದ್ರು. ಪರಮ ಆಶ್ಚರ್ಯ ಆಯ್ತು ಅವರಿಗೆ. ಈ 3 ವೀರರು ಯಾರಿವರು, ಯಾತಕ್ಕಾಗಿ ಇಲ್ಲಿಗೆ ಬಂದಿದ್ದಾರೆ? ನಮ್ಗೆಲ್ಲರಿಗೂ ಇವರನ್ನು ನೋಡಿ ಆತಂಕ ಆಗುವಂತಿದೆಯಲ್ಲ. ಅಗ್ನಿಗಳಿಗೆ ಗೊತ್ತಾಗಲಿಲ್ಲ ಈ 3 ಜನ ಯಾರು ಅಂತ ಹೇಳಿ. ಅವರ ಆ ಕೃಷ್ಣ, ಬಲರಾಮ, ಪ್ರದ್ಯುಮ್ನ ಇವರ ಸಿಂಹ ಗರ್ಜನೆಯನ್ನು ಕೇಳಿ ಆ ಗಣಗಳಲ್ಲಿ ಒಬ್ಬನಾದಂತಹ ಅಂಗಿರಸ್ ಎಂಬಾತ ತನ್ನ ಕಡೆ ಒಬ್ಬ ಪುರುಷನನ್ನ ಅವರ ಕಡೆಗೆ ಕಳಿಸಿಕೊಟ್ಟ. ಶೀಘ್ರ ಆ ಮನುಷ್ಯರ ಕಡೆ ಹೋಗು, ಎಲ್ಲಿ ಯುದ್ಧ ನಡೀತಾ ಇದೆ ಅನ್ನೋದನ್ನು ಗಮನಿಸು, ಎಲ್ಲವನ್ನೂ ತಿಳಿದುಕೊಂಡು ಬಂದು ಇಲ್ಲಿ ವರದಿ ಮಾಡುವ. ಹಾಗೆ ಆಗಲಿ ಅಂತ ಹೇಳಿ ಆ ಅಂಗಿರಸನ ದೂತ ಯುದ್ಧ ನಡೆಯುವಂತ ಸ್ಥಳಕ್ಕೆ ಧಾವಿಸಿದ. ವಾಸುದೇವ ಮತ್ತು ಅಗ್ನಿಯ ಗಣಗಳು ಅವರು ಪರಸ್ಪರ ಯುದ್ಧದಲ್ಲಿ ತೊಡಗಿದ್ದನ್ನ ಆ ದೂತ ನೋಡಿದ, ಅಂಗಿರಸನ ದೂತ. ವಾಸುದೇವನೊಡನೆ ಅವರೆಲ್ಲರೂ ಕೂಡ ಯುದ್ಧ ಮಾಡ್ತಾ ಇದ್ರು ಆ ಅಗ್ನಿಯ ಗಣಗಳು. ಅವ್ರು ಯಾರು ಅಂದ್ರೆ ಜಾತವೀರಾಗ್ನಿಗಳು ಅಂತ ಹೇಳಿದ್ದಾರೆ ಅವ್ರನ್ನ. ಕಲ್ಮಾಶ, ಕುಸುಮ, ದಹನ, ಶೋಷಣ ಮತ್ತು ಮಹಾಬಲಿ ಅಂತ ತಪನ ಎಂಬತಕ್ಕಂಥ ಜಾತವೀರಾಗ್ನಿಗಳು ಅವರು ಯುದ್ಧದಲ್ಲಿ ತೊಡಗಿದ್ರು. ಅವರಲ್ಲದೆ ಪಿಠರ, ಪತಗ, ಸುವರ್ಣ, ಶ್ವಾಗಾಧ, ಭ್ರಾಜ ಎಂಬತಕ್ಕಂಥ 5 ಅಗ್ನಿಯರು, ಸ್ವಧಾಕಾರವನ್ನ ಆಶ್ರಯಿಸಿಕೊಂಡಿರ್ತಕ್ಕಂಥವ್ರವರು, ವಷಟ್ಕಾರವನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥ ಜ್ಯೋತಿಷ್ಠೋಮ ಮತ್ತು ವಿಭಾಗ ಎಂಬತಕ್ಕಂಥ 2 ಅಗ್ನಿಗಳು, ಅವರು ಕೂಡ ಕೃಷ್ಣನ ಜೊತೆಗೆ ಯುದ್ಧ ಮಾಡ್ತಿದ್ರು.
ಆ ಅಂಗಿರಸನ ದೂತ ಇವೆಲ್ಲವನ್ನು ನೋಡಿಕೊಂಡು ಬಂದು ಆ ಅಂಗಿರಸನಿಗೆ ತಿಳಿಸಿದ. ಅಂಗಿರಸ ಮಹರ್ಷಿಗೆ ಅಂಗಿರಸ ಮಹರ್ಷಿ ಇದೆಲ್ಲವನ್ನು ತಿಳಿದುಕೊಂಡು ಆಗ್ನೇಯ ಅನ್ನುವಂಥ ಒಂದು ರಥದಲ್ಲಿ ಕುಳಿತುಕೊಂಡು ಕೈಯಲ್ಲೊಂದು ಬಾಣ ಮತ್ತು ಬಿಲ್ಲನ್ನು ಹಿಡಿದು ಆ ಕೃಷ್ಣನ ಮುಂದೆ ಬಂದು ನಿಂತ. ಕೃಷ್ಣ ಅವರನ್ನು ಎದುರಿಸಿದ. ಕೃಷ್ಣನ ಪರಾಕ್ರಮವನ್ನು ನೋಡಿ ಕ್ರುದ್ಧನಾದಂಥ ಆ ಅಂಗಿರಸ ತನ್ನ ಕೈಯಲ್ಲಿದ್ದಂಥ ಶೂಲವನ್ನ ತೆಗೆದುಕೊಂಡು ಕೃಷ್ಣನ ಮೇಲೆ ಪ್ರಯೋಗ ಮಾಡಿದ. ಕೃಷ್ಣ ಆ ಪ್ರಯೋಗ ಮಾಡಿದಂಥ ಶೂಲವನ್ನು ಅರ್ಧಚಂದ್ರಾಕಾರದ ಬಾಣದಿಂದ ಕತ್ತರಿಸಿದ. ಅರ್ಧಚಂದ್ರಾಕಾರದ ಬಾಣ ಆ ಶೂಲಾಯುಧವನ್ನು ಕತ್ತರಿಸಿ ಮುಂದೆ ಹೋಗಿ ಆ ಅಂಗಿರಸನ ಶರೀರವನ್ನು ಕೂಡ ರಕ್ತದಿಂದ ತೋಯಿಸಿತು. ಕಳವಳಗೊಂಡಂತ ಆತ ನೆಲದ ಮೇಲೆ ಬಿದ್ದು ಮೂರ್ಛೆ ಹೋಗಿಬಿಟ್ಟ. ಬ್ರಹ್ಮನ ಪುತ್ರರಾದಂತಹ ಉಳಿದ 4 ಅಗ್ನಿಗಳು ಕೂಡಲೇ ಅಲ್ಲಿಂದ ಬಾಣಾಸುರನ ನಗರಕ್ಕೆ ಹೋದ್ರು. ಅದೇ ಸಂದರ್ಭದಲ್ಲಿ ಕೃಷ್ಣ, ಪ್ರದ್ಯುಮ್ನ ಮತ್ತು ಬಲರಾಮರು ಕೂಡ ಆ ಬಾಣಾಸುರನ ನಗರವನ್ನ ಸಮೀಪಿಸಿದ್ರು. ನಾರದರು ಆಕಾಶದಿಂದಲೇ ಕೃಷ್ಣನಿಗೆ ಹೇಳಿದರು, ಕೃಷ್ಣನೇ, ಇದೇ ಶೋಣಿತಪುರ, ಬಾಣಾಸುರನ ರಾಜಧಾನಿ ಇದು. ಇಲ್ಲಿ ಸ್ವಯಂ ರುದ್ರ ತನ್ನ ಪತ್ನಿಯಾದಂತಹ ರುದ್ರಾಣಿಯ ಜೊತೆಗೆ ವಾಸ ಮಾಡ್ತಿದ್ದಾನೆ. ಬಾಣಾಸುರನ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಕ್ಕಾಗಿ ಕುಮಾರಸ್ವಾಮಿ ಅಂದ್ರೆ ಸ್ಕಂದನು ಕೂಡ ಇಲ್ಲೇ ವಾಸ ಮಾಡಿದ್ದಾನೆ. ಅವರನ್ನು ನೀನು ನೋಡು ಅಂತ ಹೇಳಿ ನಾರದರು ಕೃಷ್ಣ, ಬಲರಾಮ ಮತ್ತು ಪ್ರದ್ಯುಮ್ನರಿಗೆ ತಿಳಿಸಿದರು. ಕೃಷ್ಣ ನಾರದರಿಗೆ ಹೇಳಿದ, ಬಾಣಾಸುರನ ರಕ್ಷಣೆಗಾಗಿ ರುದ್ರನು ಕೂಡ ನಮ್ಮ ಜೊತೆಗೆ ಒಂದು ವೇಳೆ ಯುದ್ಧ ಮಾಡ್ಲಿಕ್ಕೆ ಬರೋದಾದ್ರೆ ಅವನ ಜೊತೆಗೂ ನಾವು ಯುದ್ಧ ಮಾಡಬೇಕಾಗ್ತದೆ. ಈ ವಿಷಯದಲ್ಲಿ ನಾವು ಆಲೋಚನೆ ಮಾಡಬೇಕು. ಕೃಷ್ಣ ತನ್ನ ಶಂಖವನ್ನ ಜೋರಾಗಿ ಊದಿದ. ಆ ಸಂದರ್ಭದಲ್ಲಿ ಬಾಣಾಸುರನ ಬೃಹದಾಕಾರದ ಸೈನ್ಯ ಕೃಷ್ಣನ ಶಂಖಧ್ವನಿಯನ್ನು ಕೇಳಿ ಯುದ್ಧಕ್ಕೆ ಸನ್ನದ್ಧವಾಯಿತು. ಕೋಟಿ ಕೋಟಿ ಸಂಖ್ಯೆಯ ದೈತ್ಯ ದಾನವ ರಾಕ್ಷಸರು ಆ ಸೈನ್ಯದಲ್ಲಿದ್ದರು. ಈಶ್ವರನ ಪ್ರಮಥ ಗಣಗಳ ಮುಖ್ಯರು ಕೂಡ ಅವರಲ್ಲಿದ್ದರು. ಅವರೆಲ್ಲರೂ ಸೇರಿ ಕೃಷ್ಣನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬಲಭದ್ರ ಮತ್ತು ಕೃಷ್ಣ ಇವರಿಬ್ಬರು ಪರಸ್ಪರ ಸಮಾಲೋಚನೆ ಮಾಡಿ ಆ ಯುದ್ಧದಲ್ಲಿ ರಾಕ್ಷಸರಾಜನಾದಂತಹ ಬಾಣನ ಸೈನ್ಯವನ್ನ ಮತ್ತು ಪ್ರಮಥ ಗಣಗಳನ್ನ ಇಬ್ಬರನ್ನು ಕೂಡ ಧ್ವಂಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಕೃಷ್ಣ ರಾಕ್ಷಸರ ಸಂಹಾರಕ್ಕಾಗಿ ಆಗ್ನೇಯಾಸ್ತ್ರವನ್ನು ಕೈಯಲ್ಲಿ ಸ್ವೀಕಾರ ಮಾಡಿದ. ಆಗ್ನೇಯಾಸ್ತ್ರವನ್ನು ಸ್ವೀಕಾರ ಮಾಡಿ ಅವರ ಮೇಲೆ ಪ್ರಯೋಗ ಮಾಡಿದ. ರಾಕ್ಷಸರು ಕೂಡ ಮುಸಲ, ಖಡ್ಗ, ಶೂಲ, ಗದೆ ಮೊದಲಾದಂತಹ ವಿವಿಧ ಆಯುಧಗಳಿಂದ ಆ ಕೃಷ್ಣ, ಬಲರಾಮ, ಪ್ರದ್ಯುಮ್ನರನ್ನ ಪ್ರಹಾರ ಮಾಡಿದರು. ಪರಸ್ಪರ ಹೀಗೆ ಯುದ್ಧ ಮುಂದುವರೆದಾಗ ಆ ಗರುಡನು ಕೂಡ ಯುದ್ಧದಲ್ಲಿ ಭಾಗವಹಿಸಿ ತನ್ನ ಕೊಕ್ಕುಗಳು ಮತ್ತು ಉಗುರುಗಳಿಂದ ಆ ರಾಕ್ಷಸರ ಮತ್ತು ಪ್ರಮಥ ಗಣಗಳ ಸೈನ್ಯವನ್ನ ಧ್ವಂಸ ಮಾಡಿದ. ಜ್ವರ ಎಂಬತಕ್ಕಂಥ ರಾಕ್ಷಸ ಆವಾಗ ಮುಂದೆ ಬಂದ ಕೃಷ್ಣನನ್ನು ಎದುರಿಸಬೇಕು ಅಂತ ಹೇಳಿ. ಆ ಜ್ವರ ಎಂಬತಕ್ಕಂಥ ರಾಕ್ಷಸನಿಗೆ 3 ಕಾಲುಗಳಿದ್ದವು, 3 ತಲೆ ಇತ್ತು ಮತ್ತು 6 ತೋಳುಗಳಿದ್ದವು. 3 ಕಣ್ಣುಗಳಿದ್ದರಿಂದ 3 ತಲೆಗಳವನಿಗಿದ್ದರಿಂದ 9 ಕಣ್ಣುಗಳಿದ್ದವು. ಅವನ ಕೈಯಲ್ಲಿ ಬೇರೆ ಆಯುಧ ಇರಲಿಲ್ಲ, ಭಸ್ಮವೇ ಆಯುಧ ಆಗಿರ್ತಾನೆ. ಯಾರಿಗಾದ್ರ ಮೇಲೆ ಪ್ರಯೋಗ ಮಾಡಬೇಕಂದ್ರೆ ಭಸ್ಮವನ್ನೇ ಪ್ರಯೋಗ ಮಾಡ್ತಿದ್ದ. ಜ್ವರಾಸುರ ನಿಟ್ಟುಸಿರು ಬಿಡ್ತಾ ಇದ್ದ, ಬಾರಿ ಬಾರಿಗೆ ಆಕಳಿಸ್ತಾ ಇದ್ದ. ನಿದ್ರೆಯ ಮಂಪರಿನಲ್ಲಿದ್ದಂತ ಆತ ಕಾಣಿಸ್ತಿದ್ದ. ತಡವರಿಸ್ತಾ ಮುಗ್ಗರಿಸ್ತಿದ್ದ. ಈಗೇನೋ ನಿದ್ದೆ ಮಾಡಿ ಬಂದಿದ್ದಾನೋ ಏನೋ ಅಂತ ಕಾಣಿಸ್ತಿದ್ದ ಅವನು ನೋಡ್ಲಿಕ್ಕೆ ಹೋದ್ರೆ. ಕಣ್ಣುಗಳು ಕಳೆಗೊಂಡಿದ್ದವು, ಉತ್ಸಾಹ ಕಳೆಗೊಂಡಿತ್ತು. ಬಲರಾಮನನ್ನು ಸಮೀಪಿಸಿ ಈ ರೀತಿಯಾಗಿ ಬಲರಾಮನನ್ನು ಆತ ನಿಂದನೆ ಮಾಡಿದ. ನೀನು ಯುದ್ಧದಲ್ಲಿ ನನ್ನಂತ ಮಹಾಪರಾಕ್ರಮಿಯನ್ನು ಇಲ್ಲಿ ತನಕ ಎದುರಿಸಿಲ್ಲ ಅಂತ ಕಾಣಿಸ್ತದೆ. ನನ್ನನ್ನು ಎದುರಿಸಿ ನೀನು ಇವತ್ತು ಜೀವ ಸಹಿತ ಉಳಿಯಲಾರೆ ಅಂತ ಹೇಳಿ ಆ ಬಲಭದ್ರ ನಿಂತ ಸ್ಥಳಕ್ಕೆ ಹೋಗಿ ಜ್ವರ ರಾಕ್ಷಸ ಅವನ ಜೊತೆಗೆ ಯುದ್ಧ ಪ್ರಾರಂಭ ಮಾಡಿದ. ಬಲರಾಮನ ಮೇಲೆ ಬೇರೆ ಆಯುಧ ಪ್ರಯೋಗ ಮಾಡಲಿಲ್ಲ, ಭಸ್ಮವನ್ನು ಪ್ರಯೋಗ ಮಾಡಿದ. ಬಲರಾಮನ ವಕ್ಷಸ್ಥಳದಲ್ಲಿ ಭಸ್ಮ ಹೋಗಿ ಬಿತ್ತು ಕೂಡಲೇ ಅದರ ಆ ಭಸ್ಮದ ಸ್ವಲ್ಪ ಭಾಗ ಮೇರು ಪರ್ವತದ ಶಿಖರದ ಮೇಲೆ ಹೋಗಿಬಿಟ್ಟು ಬಲರಾಮನ ಶರೀರವನ್ನು ತಾಕಿ ಅಲ್ಲೊಂದು ಸ್ವಲ್ಪ ಭಾಗ ಮೇರು ಪರ್ವತದ ಮೇಲೆ ಹೋಗಿಬಿಟ್ಟು ಆ ಮೇರು ಪರ್ವತದ ಶಿಖರ ಕ್ಷಣ ಮಾತ್ರದಲ್ಲಿ ಸೀಳಿ ಹೋಯಿತು ಆ ಭಸ್ಮಾಯುಧದ ಪ್ರಹಾರದಿಂದಾಗಿ.
ಹೆಚ್ಚಿನ ಭಾಗವೆಲ್ಲ ಅಲ್ಲೇ ಹೋಗಿ ಬಿದ್ದಿತ್ತು ಮೇರು ಪರ್ವತದ ಮೇಲೆ. ಸ್ವಲ್ಪ ಭಾಗ ಮಾತ್ರ ಬಲರಾಮನ ಎದೆಯ ಮೇಲೆ ಬಿದ್ದಿತ್ತು. ಬಲರಾಮನಿಗೆ ನಿಟ್ಟೆಸರು ಬರ್ಲಿಕ್ಕೆ ಶುರುವಾಯಿತು. ಬಲರಾಮ ಆಕಳಿಸ್ಲಿಕ್ಕೆ ಶುರು ಮಾಡಿದ. ಅದೊಂದು ವಿಶಿಷ್ಟವಾದ ಜ್ವರ ಅದು. ಆಕಳಿಸ್ಲಿಕ್ಕೆ ಶುರು ಮಾಡಿದ. ಅವನಿಗೆ ಸಂಪೂರ್ಣವಾದಂಥ ನಿದ್ರೆ ಬಂದ್ಬಿಡ್ತು. ತೂಕಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಕಣ್ಣುಗಳು ತಿರುಗಲಿಕ್ಕೆ ಪ್ರಾರಂಭ ಮಾಡಿದವು. ಶರೀರದಲ್ಲಿ ರೋಮಾಂಚನ ಆಯಿತು. ಬುದ್ಧಿ ಭ್ರಮಣೆ ಆಯಿತು. ಇಲ್ಲಿ ತನಕ ಜ್ವರ ರಾಕ್ಷಸನಿಗೆ ಯಾವ ಸ್ಥಿತಿ ಇತ್ತಲ್ಲ ಆ ಸ್ಥಿತಿಯೆಲ್ಲ ಬಲರಾಮನಿಗೆ ಬಂತು. ಆತ ಕೃಷ್ಣನಿಗೆ ಹೇಳಿದ, ಭಸ್ಮಾಯುಧದ ಪ್ರಹಾರದಿಂದಾಗಿ ನಾನು ಸುಟ್ಟು ಹೋಗ್ತಾ ಇದ್ದೇನೆ, ನಾನು ಚೇತರಿಸ್ಕೊಳ್ಬೇಕು ಹೇಗೆ ಅನ್ನೋದನ್ನು ನೀನು ನನಗೆ ತಿಳಿಸು ಅಂತ ಕೃಷ್ಣನನ್ನ ಕೇಳಿದ ಬಲರಾಮ. ಹೀಗೆ ಹೇಳಿದ ಕೂಡಲೇ ಕೃಷ್ಣ ಹೆದರಬೇಡ ಅಂತ ಹೇಳಿ ಬಲರಾಮನನ್ನ ಗಾಢವಾಗಿ ಆಲಿಂಗನ ಮಾಡಿಕೊಂಡ. ಕೃಷ್ಣನ ಆಲಿಂಗನ ಮಾತ್ರದಿಂದಲೇ ಆ ಬಲರಾಮನಿಗೆ ಆ ಭಸ್ಮದಿಂದ ಉಂಟಾದಂತಹ ಪೀಡೆ ಪರಿಹಾರ ಆಯಿತು. ಕೃಷ್ಣ ಆ ಬಳಿಕ ಜ್ವರ ರಾಕ್ಷಸನಿಗೆ ಹೇಳಿದ, ನಿನ್ನಲ್ಲಿ ಯಾವ ಶಕ್ತಿ ಇದೆಯೋ ಯಾವ ಪೌರುಷವಿದೆಯೋ ಅದನ್ನು ನನ್ನ ಮುಂದೆ ತೋರಿಸು. ಹೀಗೆ ಹೇಳಿಕೊಂಡು ಜ್ವರ ರಾಕ್ಷಸ ತನ್ನ ಎರಡೂ ಕೈಗಳಿಂದ ಭಸ್ಮವನ್ನು ಕೃಷ್ಣನ ಮೇಲೆ ಪ್ರಯೋಗ ಮಾಡಿದ. ಕೃಷ್ಣನ ಶರೀರವು ಕೂಡ ಒಂದು ಮುಹೂರ್ತ ಕಾಲ ಸುಡ್ಲಿಕ್ಕೆ ಪ್ರಾರಂಭ ಆಯಿತು. ಪ್ರಾಣಾಂತಕವಾದಂತಹ ಸುಡುವ ವೇದನೆ. ಸ್ವಲ್ಪ ಕಾಲದ ಬಳಿಕ ತಾನಾಗಿ ಅದು ಉಪಶಮನ ಹೊಂದಿತ್ತು. ಮುಂದೆ ಆ 3 ತಲೆಯುಳ್ಳಂತಹ ರಾಕ್ಷಸ ತನ್ನ 3 ತೋಳುಗಳಿಂದ ಕೃಷ್ಣನ ಕಂಠದ ಮೇಲೆ ಪ್ರಹಾರ ಮಾಡಿದ. ಕೃಷ್ಣನು ಅದಕ್ಕೆ ಪ್ರತಿಯಾಗಿ ಮುಷ್ಟಿ ಯುದ್ಧವನ್ನು ಪ್ರಾರಂಭ ಮಾಡಿದ. ಆ ಪ್ರಹಾರ ಮಾಡುವ ವೇಗ ಇತ್ಯಾದಿಗಳು 2 ಪರ್ವತಗಳ ಪ್ರಹಾರಕ್ಕೆ ಸಮಾನವಾಗಿತ್ತು. ಅಲ್ಲಿಗೆ 122ನೇ ಅಧ್ಯಾಯ ಮುಕ್ತಾಯವಾಗಿದೆ. 123ನೇ ಅಧ್ಯಾಯದಲ್ಲಿ ಈ ಸಂಗತಿಯನ್ನು ನೋಡ್ತೀವಿ. ಕೃಷ್ಣ ತನ್ನ 2 ತೋಳುಗಳಿಂದ ಜ್ವರಾಸುರನನ್ನು ಹಿಡಿದುಕೊಂಡು ಅವನ ಕುತ್ತಿಗೆಯನ್ನು ಹಿಸುಕಿದ. ಆಗ ಅವನು ಸತ್ತು ಹೋಗಿದ್ದಾನೆ ಅನ್ನೋ ರೀತಿಯಲ್ಲಿ ಕೆಳಗೆ ಬಿದ್ದುಬಿಟ್ಟ ಆ ಜ್ವರಾಸುರ. ಕೃಷ್ಣನ ಶರೀರದ ಒಳಗೆ ಹೋಗಿ ಪ್ರವೇಶ ಮಾಡಿಬಿಟ್ಟ. ಕೃಷ್ಣನ ಶರೀರದ ಒಳಗೆ ಹೋಗಿ ಪ್ರವೇಶ ಮಾಡಿಬಿಟ್ಟ ಕೂಡಲೇ ಕೃಷ್ಣ ಮತ್ತೆ ಭೂಮಿ ಮೇಲೆ ನಿಲ್ಲಕ್ಕಾಗದಂತೆ ನೆಲಕ್ಕೆ ಬಿದ್ದು ಹೊರಳಾಡಕ್ಕೆ ಪ್ರಾರಂಭ ಮಾಡಿದ ಆ ಜ್ವರದ ಮಹಿಮೆಯಿಂದ. ಬಾರಿಗೆ ಆಕಳಿಸ್ತಾ ಇದ್ದ, ನಿಟ್ಟುಸಿರು ಬಿಡ್ತಿದ್ದ. ಬಲರಾಮನಿಗೆ ಬಂದಂಥ ಪರಿಸ್ಥಿತಿಯೇ ಕೃಷ್ಣನಿಗೆ ಬಂತು. ಶರೀರಾದ್ಯಂತವಾಗಿ ರೋಮಾಂಚನವಾಯಿತು. ಕೃಷ್ಣನಿಗೆ ಆ ಸಂದರ್ಭದಲ್ಲಿ ತಿಳಿಯಿತು, ತಾನು ಜ್ವರದಿಂದ ಆಕ್ರಾಂತನಾಗಿದ್ದೇನೆ ಅಂತ ತಿಳಿಯಿತು. ತನಗೆ ಬಂದಂತಹ ಜ್ವರವನ್ನು ನಾಶ ಮಾಡುವುದಕ್ಕಾಗಿ ಮತ್ತೊಂದು ಜ್ವರವನ್ನು ಕೃಷ್ಣ ಸೃಷ್ಟಿ ಮಾಡಿದ. ತನ್ನ ಶರೀರದಿಂದ ಮತ್ತೊಂದು ಜ್ವರವನ್ನು ಕೃಷ್ಣ ಸೃಷ್ಟಿ ಮಾಡಿದ ಜ್ವರ ಸ್ವಲ್ಪ ವೈಷ್ಣವ ಜ್ವರ ಅಂತ. ಹಿಂದೆ ಬಂದಂಥ ಜ್ವರ ಏನಿತ್ತು ಅದು ಶೈವ ಜ್ವರ. ಆ ವೈಷ್ಣವ ಜ್ವರ ಕೃಷ್ಣನ ಶರೀರದಲ್ಲಿ ಸೇರಿಕೊಂಡಿದ್ದಂತಹ ಜ್ವರಾಸುರ ಏನಿತ್ತ ಅವನನ್ನು ಬಲಪೂರ್ವಕವಾಗಿ ಹಿಡಿದು ಕೃಷ್ಣನಿಗೆ ಅರ್ಪಣೆ ಮಾಡಿತು. ತಾನು ಸೃಷ್ಟಿ ಮಾಡಿದಂತಹ ವೈಷ್ಣವ ಜ್ವರದ ಪ್ರಭಾವದಿಂದಲೇ ಆ ಜ್ವರಾಸುರನನ್ನ ಕೃಷ್ಣ ಹೊರಹಾಕಿದ. ಮುಂದೆ ಆ ಜ್ವರಾಸುರನನ್ನು ನೆಲದ ಮೇಲೆ ಹಾಕಿ ಸಾವಿರಾರು ಚೂರಾಗಿ ಕತ್ತರಿಸಲಿಕ್ಕೆ ಪ್ರಾರಂಭ ಮಾಡಿದ. ಆ ಜ್ವರಾಸುರ ಬಹಳ ವೇದನೆಯಿಂದ ಬೇಡಿಕೊಂಡ, ನನ್ನನ್ನು ರಕ್ಷಣೆ ಮಾಡು ಅಂತೇಳಿ. ಆಗ ಅಶರೀರವಾಣಿ ಕೇಳಿಸ್ಕೊಂಡಿತ್ತು, ಕೃಷ್ಣನೇ, ಈ ಜ್ವರಾಸುರನನ್ನು ಸಂಹಾರ ಮಾಡಬೇಡ, ಇವನನ್ನು ನೀನು ರಕ್ಷಣೆ ಮಾಡಬೇಕಾಗಿದೆ. ಆಕಾಶವಾಣಿ ಕೇಳಿ ಬಂದ ಮೇಲೆ ಆ ಕೃಷ್ಣ ಜ್ವರಾಸುರನನ್ನ ಬಿಟ್ಟುಬಿಟ್ಟ. ಆ ಜ್ವರಾಸುರ ಕೃಷ್ಣನ ಪಾದಗಳಿಗೆ ಬಿದ್ದು ಬೇಡಿಕೊಂಡ, ನನ್ನ ವಿಜ್ಞಾಪನೆಯನ್ನು ಕೇಳು, ನನ್ನ ಮನೋರಥವನ್ನು ಈಡೇರಿಸಿಕೊಂಡು ಈ ಪ್ರಪಂಚದಲ್ಲಿ ಜ್ವರ ಅನ್ನುವ ಹೆಸರನ್ನು ನಾನೊಬ್ಬನೇ ಇರಬೇಕು, ನನ್ನ ಹೊರತಾಗಿ ಜ್ವರ ಯಾರೂ ಇರಬಾರದು, ಇಂಥದೊಂದು ವರವನ್ನು ನನಗೆ ಕೊಡು ಅಂತ ಕೃಷ್ಣನನ್ನು ಕೇಳಿಕೊಂಡ ಆತ. ಕೃಷ್ಣ ಹೇಳಿದ, ಜ್ವರಾಸುರನೇ ನಿನಗೆ ಮಂಗಳವಾಗಲಿ, ನಿನ್ನ ಅಪೇಕ್ಷೆ ಏನಿದೆಯೋ ಅದು ಈಡೇರಲಿ. ಹಿಂದಿನಂತೆ ಈ ಜಗತ್ತಿನಲ್ಲಿ ನೀನೊಬ್ಬನೇ ಜ್ವರರೂಪನಾಗಿರು. ನಾನು ಸೃಷ್ಟಿ ಮಾಡಿದಂಥ ವೈಷ್ಣವಿ ಜ್ವರ ಏನಿದೆ ಅದು ನನ್ನಲ್ಲಿಗೆ ಅಂತರ್ಗತ ಆಗಿಬಿಡಲಿ, ಉಳಿಯುವನು ನೀನೊಬ್ಬನೇ ಉಳಿ. ನನ್ನ ಮಾತನ್ನು ಕೇಳು. ಚರಾಚರ ಪ್ರಾಣಿಗಳಿಂದ ಕೂಡಿದಂತಹ ಈ ಜಗತ್ತಿನಲ್ಲಿ ಜಗತ್ತಿನ ಪ್ರಾಣಿಗಳ ಶರೀರದಲ್ಲಿ ನೀನು ಇನ್ನು ಮುಂದೆ ಅವಾಹಿತನಾಗಬೇಕು. ಹೇಗೆ ಆಗಬೇಕು ಅನ್ನೋದನ್ನು ನಾನು ನಿಮಗೆ ಮುಂದೆ ತಿಳಿಸ್ತೇನೆ. ನಿನ್ನನ್ನು ನೀನು 3 ಭಾಗವಾಗಿ ವಿಂಗಡಿಸ್ಕೊ.
ನೀನೀಗ ಜ್ವರಾಸುರ ಏನಿದೆ 3 ಭಾಗವಾಗಿ ವಿಂಗಡಿಸಿಕೋ. ಒಂದು ಭಾಗದಿಂದ 4 ಕಾಲುಗಳಿರುವಂತಹ ಪ್ರಾಣಿಗಳನ್ನು ಆಶ್ರಯಿಸು. 2ನೇ ಭಾಗದಿಂದ ವೃಕ್ಷ ಪರ್ವತಗಳನ್ನು ಮೊದಲಾದಂತಹ ಸ್ಥಾವರ ಪ್ರಾಣಿಗಳನ್ನು ಆಶ್ರಯಿಸು. 3ನೇ ಭಾಗದಿಂದ ಮನುಷ್ಯರನ್ನು ನೀನು ಆಶ್ರಯಿಸು. ಮತ್ತು 3ನೇ ಭಾಗವನ್ನು ಮತ್ತೆ 4 ಭಾಗವನ್ನಾಗಿ ಮಾಡಿಕೊಂಡು ಅದರಲ್ಲಿನ ಒಂದು ಭಾಗದಿಂದ ಪಕ್ಷಿಗಳನ್ನು ಆಶ್ರಯಿಸು. 3ನೇ ಭಾಗದ ಆ ಜ್ವರದಲ್ಲಿ ಯಾವ ಜ್ವರ ದಿನ ಬಿಟ್ಟು ದಿನ ಬರುವಂತ ಜ್ವರ ಏನಿರ್ತದಲ್ಲ ಅದನ್ನ ಏಕಾಂತ ಜ್ವರ ಅಂತ ಜನರು ಕರೆಯುವಂತಾಗಲಿ. ಈಗಲೂ ಎಷ್ಟೋ ಬಾರಿ ದಿನ ಬಿಟ್ಟು ದಿನ ಬರುವಂತ ಜ್ವರಗಳೆಲ್ಲ ಇದ್ದೇವೆ, ಬೇರೆ ಬೇರೆ ಥರದ ಜ್ವರಗಳಿವೆ, ಅಂಥದ್ದು ಯಾವುದೋ ಒಂದು ಇದ್ದಿರ್ಬೇಕು. ಏಕಾಂತ ಜ್ವರ ಅಥವಾ ಅದನ್ನ ಮೋರೆ ಜ್ವರ ಅಂತ ಬರೆದಿದ್ದಾರೆ ಕನ್ನಡ ವ್ಯಾಖ್ಯಾನದಲ್ಲಿ, ಅಥವಾ 2ರ ಚಳಿ ಜ್ವರ ಅಂತ ಕರೀತಾರೆ. ಇದು ದಿನ ಬಿಟ್ಟು ದಿನ ಬರುವಂಥದ್ದು. 2 ದಿನ ಬಿಟ್ಟು 3ನೇ ದಿವಸ ಬರುವಂಥದ್ದು ಒಂದಿದೆ. 3ನೇ ದಿವಸ ಬರ್ತದೆ ಅದು ಬಂತಂದ್ರೆ ಮತ್ತೆ 2 ದಿವಸ ವಿರಾಮ, ಮತ್ತೆ 3ನೇ ದಿವಸ ಹೀಗೆ ಬರುವಂಥ ಮತ್ತೊಂದು ಜ್ವರ. ಅದನ್ನ 3ರ ಜ್ವರ ಅಂತ ಕರೀತಾರೆ ಅಥವಾ 3ರ ಚಳಿ ಅಂತ ಕರೀತಾರೆ. ಇನ್ನೂ ಒಂದಿದೆ, ಅದು 3 ದಿವಸಗಳು ಬಿಟ್ಟು 4ನೇ ದಿವಸ ಬರುವಂಥದ್ದು. 4ನೇ ದಿವಸ ಅದಾದ್ಮೇಲೆ ಮತ್ತೆ ಅದಕ್ಕೆ 3 ದಿವಸ ವಿರಾಮ, ಮತ್ತೆ 4ನೇ ದಿವಸ ಬರುವಂಥ ಇನ್ನೊಂದು ಚಳಿ ಜ್ವರ. ಅದನ್ನ 4ನೆಯ ಚಾತುರ್ಚಿಕ ಜ್ವರ ಅಥವಾ 4ರ ಚಳಿ ಅಂತ ಕರೀತಾರೆ. ಹೀಗೆ ನಾನಾ ಥರದ ಭೇದಗಳನ್ನು ನೀನು ಏರ್ಪಡಿಸಿಕೊಂಡು ಮನುಷ್ಯರಲ್ಲಿ ವಾಸ ಮಾಡು. ಈ ವ್ಯಾಖ್ಯಾನದ ಅಡಿ ಟಿಪ್ಪಣಿಯಲ್ಲಿ ಹೀಗೆ ಬರೀತಾರೆ, ದಿನ ಬಿಟ್ಟು ದಿನ ಬರುವಂಥ ಅಥವಾ 4 ದಿವಸಗಳನ್ನು ಬರುವಂಥ ಚಳಿ ಜ್ವರಗಳೇನಿವೆ ಇವು ಒಂದು 50-60 ವರ್ಷದ ಹಿಂದೆ ಜನರನ್ನ ಪೀಡಿಸ್ತಿದ್ವು ಅಂತ ಇಂಥ ಜ್ವರಗಳು. ಆ ಜ್ವರ 3 ದಿವಸ ಬಿಟ್ಟು 4ನೇ ದಿವಸ ಬರ್ತಿರ್ತದ. ಅದು ಹೇಗೆ ಬರ್ತಿತ್ತು ಅಂತಂದ್ರೆ, ಈಗ ಹಿಂದೆ ಒಂದು 3-4 ದಿವಸದ ಹಿಂದೆ ಯಾವ ಸಮಯಕ್ಕೆ ಬಂದಿತ್ತಲ್ಲ ಅದೇ ಸಮಯಕ್ಕೆ ಅದೇ ಹೊತ್ತಿಗೆ ಸರಿಯಾಗಿ ಜ್ವರ ಬರೋದು. ನಿಯತವಾಗಿ ಗಂಟೆಗೆ ಸರಿಯಾಗಿ ಬರ್ತಿತ್ತು. ಈ ಸಾಯಂಕಾಲ 4 ಗಂಟೆಗೆ ಆ ಚಳಿ ಜ್ವರ ಬಂದ್ರೆ 3 ದಿವಸ ಕಳೆದು 4ನೇ ದಿವಸ ಮತ್ತೆ ಸಾಯಂಕಾಲ 4 ಗಂಟೆಗೆ ಆ ಚಳಿ ಜ್ವರ. ಹೀಗೆ ಅಂಥ ಜ್ವರವನ್ನು ವರ್ಷಗಟ್ಟಲೆ ಅನುಭವಿಸಿದವರು ಇದ್ರು ಅಂತ ಈ ಹರಿವಂಶದ ಅಡಿ ಟಿಪ್ಪಣಿಯಲ್ಲಿ ಬರೆದಂತ ನಾವು ನೋಡ್ತೇವೆ. ಅಂಥ ಚಳಿ ಜ್ವರಗಳು ಈಗಿಲ್ಲ, ಅದು ಕೆಲವು ಕಡೆ ಇದ್ದಿರಬಹುದು. ಆದರೂ ದಿನ ಬಿಟ್ಟು ದಿನ ಬರುವಂತಹ ಜ್ವರವನ್ನು ನಾವು ಈಗಿನ ಕಾಲದಲ್ಲಿ ಕೂಡ ನೋಡ್ತೇವೆ. ಅಂತಹ ಜ್ವರಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ವೈಜ್ಞಾನಿಕ ಪ್ರಯೋಗಗಳಿಂದ ಕೂಡ ಸಾಧ್ಯವಾಗಿಲ್ಲ. ಯಾಕೆಂದ್ರೆ ಅದು ಕೃಷ್ಣನ ಅನುಗ್ರಹವನ್ನೇ ಪಡ್ಕೊಂಡಿತ್ತು. ಮನುಷ್ಯ ಲೋಕದಲ್ಲಿ ನಾನು ಇರಬೇಕು, ನನ್ನ ಬಿಟ್ಟು ಬೇರೆ ಯಾರಿಗೂ ಈ ಜ್ವರನ ಹೆಸರಿರಬಾರದು ಅಂತ ಕೇಳ್ಕೊಂಡಿತ್ತಲ್ಲ ಅದು. ಹಾಗಾಗಿ ಅದು ಕೊನೆಗಾಲವೂ ಇರುವಂಥದ್ದೇ, ನಿಮ್ಮನ್ನು ಬಿಡ್ತದೆ ಮತ್ತೊಬ್ಬರ ಕಡೆ ಹೋಗ್ತದೆ ಅಷ್ಟೇ. ಹೀಗೆ ಜ್ವರ ಇದ್ದದ್ದೇ, ವಿಷಮ ಜ್ವರ, ವಿಷಮ ಶೀತ ಜ್ವರ, ಹೀಗೆ ನಾನಾ ರೀತಿಯ ಹೆಸರುಗಳಿಂದ ಅದನ್ನು ಕರಿತೇವೆ ನಾವು. ಉಳಿದ ಸ್ಥಾವರಾದಿಗಳಲ್ಲಿ ಕೂಡ ನೀನು ಇದೇ ರೀತಿ ವಾಸ ಮಾಡಿಕೊಂಡಿರಬೇಕು. ಪಕ್ಷಿಗಳಲ್ಲಿ ನೀನು ಕೀಟ ರೂಪದಿಂದ ವಾಸ ಮಾಡಬೇಕು. ವೃಕ್ಷಗಳಲ್ಲಿ ನಿನ್ನ ಉಪಸ್ಥಿತಿ ಕಂಡು ಬಂದ್ರೆ, ಜ್ವರದ ಉಪಸ್ಥಿತಿ ಕಂಡು ಬಂದ್ರೆ ಎಲೆಗಳು ಮುದುಡಿ ಹೋಗಬೇಕು, ಸುಕ್ಕು ಕಾಣಬೇಕು ಎಲೆಗಳೆಲ್ಲ. ಅದಕ್ಕೆ ಸಂಕೋಚ ಪತ್ರ ಅಂತ ಕರೀತಾರೆ. ಕೆಲವು ಎಲೆಗಳು ಬಿಳಿಚ್ಕೊಂಡಿರ್ತವೆ, ಅವುಗಳಿಗೆ ಪಾಂಡು ಪತ್ರ ಅಂತ ಹೆಸರು. ಮುರುಟು ರೋಗ ಅಂತ ಕರೀತಾರೆ, ಎಲೆಗಳು ಮುರುಟು ಹೋಗೋದಿದೆ. ವೃಕ್ಷಗಳಲ್ಲಿ ಬಿಡುವಂತ ಫಲಗಳಿಗೂ ಈ ನಿನ್ನ ಪೀಡೆ ತಪ್ಪಿದ್ದಲ್ಲ. ಆತುರ್ಯ ಅಂತ ಕರೀತಾರೆ ಆ ಫಲಗಳಿಗೆ ಜ್ವರ ಬಂದ್ರೆ. ಹಾಗಾಗಿ ಹಣ್ಣುಗಳೆಲ್ಲ ಒಣಗಿ ಹೋಗ್ತವೆ. ಪುಷ್ಪಿತವಾದಂತಹ ಇನ್ನೇನು ಹಣ್ಣು ಬಿಡಬೇಕು ಅನ್ನುವಂಥ ವೃಕ್ಷಗಳೆಲ್ಲ ಇದ್ದಕ್ಕಿದ್ದಂತೆ ರೋಗ ಪೀಡಿತ ಆಗೋದನ್ನು ನಾವು ನೋಡಿರ್ತೇವಲ್ಲ, ಅವೆಲ್ಲ ಈ ಜ್ವರವೇ ಇದ್ದಿರಬೇಕು. ನೀರಿನಲ್ಲಿ ನೀನು ನೀಲಿಕಾ ಗಿಡ, ಅದನ್ನ ಕರಿಯ ಲಕ್ಕಿ ಗಿಡ ಅಂತ ಬರೆದಿದ್ದಾರೆ, ಆ ರೂಪದಿಂದ ನೀರಿನಲ್ಲಿ ನೀನು ವಾಸ ಮಾಡಬೇಕು. ನವಿಲುಗಳಲ್ಲಿ ಶಿಖೆಯ ರೂಪದಿಂದ, ನವಿಲು ತಲೆ ಮೇಲೆ ಜುಟ್ಟು ಇರ್ತದಲ್ಲ ಆ ಜುಟ್ಟಿನ ರೂಪದಿಂದ ನೀನು ವಾಸ ಮಾಡಬೇಕು. ಕಮಲಗಳಲ್ಲಿ ಹಿಮರೂಪದಿಂದ ಇದ್ದು ಕಮಲಗಳಿಗೆ ನೀನು ಬಾಧೆ ಮಾಡಬೇಕು. ಭೂಮಿಯಲ್ಲಿ ಚೌಳು ಮಣ್ಣಿನ ರೂಪದಿಂದ, ಭೂಮಿಯ ಚೌಳು ಮಣ್ಣಲ್ಲಿ ಏನು ಸತ್ವ ಇರೋದಿಲ್ಲ, ಆ ರೂಪದಲ್ಲಿ ನೀನು ವಾಸ ಮಾಡಬೇಕು. ಗೋವುಗಳಲ್ಲಿ ಅಪಸ್ಮಾರ ರೂಪದಿಂದ ವಾಸ ಮಾಡಬೇಕು. ಅಪಸ್ಮಾರ ರೂಪದಲ್ಲಿ ಮತ್ತು ಘೋರಕ ಅಂತ ಅದನ್ನು ಬರೆದಿದ್ದಾರೆ, ಅಂತ ಆ ಗೊರಸಿನ ರೋಗ ರೂಪದಲ್ಲಿ ನೀನು ಇರಬೇಕು. ಭೂಮಂಡಲದಲ್ಲಿ ಹೀಗೆ ನೀನು ಅನೇಕ ರೂಪಗಳನ್ನು ತಾಳಿ ಇರಬೇಕು ಅಂತ ಅದಕ್ಕೆ ಕೃಷ್ಣ ವಾಸಸ್ಥಾನವನ್ನು ಕಲ್ಪಿಸಿಕೊಟ್ಟ. ದೇವತೆಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಕೂಡ ನಿನ್ನ ಉಪಟಳವನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಹೇಳಿದ ಮೇಲೆ ಜ್ವರರಾಕ್ಷಸ ಬಹಳ ಸಂತೋಷಪಟ್ಟ.
ಕೃಷ್ಣನಿಗೆ ಪ್ರಣಾಮ ಮಾಡಿ ನಮಸ್ಕಾರ ಮಾಡಿದ. ಇನ್ನೂ ಯಾವುದಾದ್ರೂ ಆಜ್ಞೆಗಳಿದ್ದರೆ ದಯಮಾಡಿ ಹೇಳು, ನಿನ್ನ ಆಜ್ಞೆಯನ್ನು ನಾನು ಶಿರಸಾವಹಿಸಿ ಮಾಡಿಕೊಡ್ತೇನೆ ಎಂದ. ಹಿಂದೆ ತ್ರಿಪುರಾಂತಕನಾದಂತಹ ರುದ್ರ ನನ್ನನ್ನು ಸೃಷ್ಟಿ ಮಾಡಿದ. ಸಮರಾಂಗಣದಲ್ಲಿ ನೀನು ನನ್ನನ್ನು ಪರಾಜಿತನನ್ನಾಗಿ ಮಾಡಿದ್ದಿ. ಹಾಗಾಗಿ ನಿನ್ನ ಆಜ್ಞೆಯನ್ನು ನಾನು ಇವತ್ತು ಪರಿಪಾಲನೆ ಮಾಡ್ತೇನೆ ಅಂತ ಹೇಳಿತು ಆ ಜ್ವರ. ವಾಸುದೇವ ಆ ಸಂದರ್ಭದಲ್ಲಿ ಅದು ಕೇಳಿದ, ಜ್ವರಾಸುರನೇ, ನಾನು ಇಲ್ಲಿ ತನಕ ಏನು ನಿಮಗೆ ಆಜ್ಞಾಪನೆ ಮಾಡಬೇಕಾಗಿತ್ತು ಎಲ್ಲವನ್ನೂ ಆಜ್ಞಾಪನೆಯನ್ನು ಮಾಡಿದ್ದೇನೆ. ಈಗ ನಾನು ನೀನು ಏನು ಯುದ್ಧ ಮಾಡಿದ್ದೇವೆ, ಕೇವಲ ಭುಜಬಲದ ಪರಾಕ್ರಮದಿಂದಲೇ ನಾನು ಮತ್ತು ನೀನು ಯುದ್ಧ ಮಾಡಿದ್ದೇವೆ. ಈ ಯುದ್ಧವನ್ನು ಬೇರೆ ಯಾವ ಶಸ್ತ್ರವನ್ನು ತೆಗೆದುಕೊಂಡು ನಾವು ಮಾಡಿಲ್ಲ. ನನಗೆ ಪ್ರಣಾಮ ಮಾಡಿ, ಅದು ಕೃಷ್ಣನಿಗೆ ಪ್ರಣಾಮ ಮಾಡಿ ಏಕಾಗ್ರತೆಯಿಂದ ನನಗೂ ಮತ್ತು ನಿನಗೂ ನಡೆದಂತಹ ಯುದ್ಧದ ಪ್ರಸಂಗವನ್ನು ಯಾರು ಪಾರಾಯಣ ಮಾಡ್ತಾನೋ ಅವನು ಜ್ವರದಿಂದ ಮುಕ್ತನಾಗಬೇಕು. ಇದು ನೋಡಿ, ಜ್ವರದಿಂದ ಮುಕ್ತ ಆಗಲಿಕ್ಕೆ ಒಂದು ಪ್ರತ್ಯೇಕವಾದಂತಹ ಸ್ತೋತ್ರ, ಒಂದು ಶ್ಲೋಕನೂ ಇದೆ ಮುಂದೆ. ತ್ರಿಪಾದ ಭಸ್ಮಪ್ರಹರಣ ತ್ರಿಶಿರಾಹ ನವಲೋಚನ ಸಮೇ ಪ್ರೀತಃ ಸುಖಂ ದದ್ದ ಸರ್ವಾಮಯ ಸಚಿರ್ಜ್ವರ. ಯಾವನಿಗೆ 3 ಕಾಲುಗಳಿವೆ, 3 ತಲೆಗಳಿವೆ, 9 ಕಣ್ಣುಗಳಿವೆ, ಭಸ್ಮವೇ ಆತನ ಆಯುಧ, ಸಮಸ್ತ ರೋಗಗಳಿಗೂ ಅಧಿಪತಿಯಾದವನವನು. ಅಂಥ ಜ್ವರ ನನಗೆ ಪ್ರಸನ್ನನಾಗಲಿ, ಸುಖದಾಯಕನಾಗಲಿ ಅಂತ ಪ್ರಾರ್ಥನೆ ಮಾಡಬೇಕು. ಅದಲ್ಲದೆ ಅವನ ಅಂತರ್ಯಾಮಿಯಾದಂಥ ಹರಿ ಅವ್ರನ್ನ ಕೂಡ ಪ್ರಾರ್ಥನೆ ಮಾಡಬೇಕು ಅಂತ ಅರ್ಥ. ಕೇವಲ ಇಂಥ ಕ್ಷುದ್ರ ಶಕ್ತಿಗಳನ್ನು ಪ್ರಾರ್ಥನೆ ಮಾಡುವುದು ಸಲ್ಲದು. ಹಾಗಾಗಿ ಅಂತರ್ಗತನವಂಥ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಅಂತ ಅರ್ಥ ಅದಕ್ಕೆ. ಜಗತ್ತಿನ ಆದಿ ಅಂತ್ಯ ಯಾವ ಪರಮಾತ್ಮನ ಅಧೀನದಲ್ಲಿದೆಯೋ, ಯಾವ ಪರಮಾತ್ಮನೋ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂದಿರತಕ್ಕಂಥ 4 ರೂಪಗಳನ್ನು ಧಾರಣೆ ಮಾಡ್ತಾನೋ ಆ 4 ರೂಪದ ಭಗವಂತ ನಮ್ಮ ಸಮಸ್ತ ಜ್ವರಗಳನ್ನು ಪರಿಹಾರ ಮಾಡಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಅಂಥವ್ರನ್ನು ನೀನು ಮುಟ್ಟಬಾರ್ದು. ಹೀಗೆ ಯಾರು ಪ್ರಾರ್ಥನೆ ಮಾಡ್ತಾರೋ ಅಂಥವ್ರನ್ನ ನೀನು ಬಿಟ್ಟು ಹೋಗಬೇಕು ಅಂತ ಜ್ವರಕ್ಕೆ ಆಜ್ಞಾಪನೆ ಮಾಡಬೇಕು ಕೃಷ್ಣ. ಹೀಗೆ ಹೇಳಿಕೊಳ್ಳೆ ಜ್ವರ ಆ ಯದುಕುಲ ಪುಂಗವನ ಅಂತ ಕೃಷ್ಣನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ರಣಾಂಗಣದಿಂದ ಹೊರಟು ಹೋದ ಅನ್ನುವಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 123ನೇ ಅಧ್ಯಾಯ ಸಮಾಪ್ತ ಆಗಿದೆ.